ಮುಂಚೆ ನೋಡ್ತಿದ್ದ ಜನ ತ್ರಿವಿಕ್ರಮ್, ಅದು ನೀವು ಸೀರಿಯಲ್ ಮಾಡ್ತಿರ್ಬೇಕಾದ್ರೆ ಸ್ಟ್ರಗಲಿಂಗ್ ಲೈಫು, ಇವಾಗ ಹೊರಗಡೆ ಬಂದಾಗ ಹೇಗಿದೆ ಬ್ರದರ್ ಇಂಟ್ರಾಕ್ಷನ್ ಒಂದು ಮಜಾ ಕೊಡುತ್ತೆ. ಇಂಟ್ರೆಸ್ಟಿಂಗ್ ಅಂತಂದರೆ ಇಷ್ಟು ದಿನ ನಮ್ಮನ್ನೆಲ್ಲ ಆ್ಯಕ್ಟರ್ ಥರ ನೋಡೋರು, ಈಗ ಅವ್ರ ಮನೆ ಮಗನ ಥರ. ತ್ರಿವಿಕ್ರಮ್ ಮೊದಲೇ ನಮಗೊಂದು ನೋಡಿರೋ ಪ್ರಕಾರ ಕೋಪ ಜಾಸ್ತಿ ಮನುಷ್ಯನಿಗೆ. ಏನೇ ಮಾಡಿದ್ರು ನಾನು ಕೋಪ ಮಾಡ್ಕೊಳ್ಳಲ್ಲ, ನೀವೇನೇ ಮಾಡಿದ್ರು ನನ್ನ ಕೈ ಎತ್ತಲ್ಲ. ನಿಮ್ಮ ಫೋನ್ ಅಷ್ಟು ಯಾವತ್ತು ಕಾಲ್ಸ್ ನೋಡಿರುತ್ತೋ ಇಲ್ವೋ, ಅಷ್ಟು ವಾಟ್ಸಪ್ ಟ್ರಾಫಿಕ್ ನೋಡಿರುತ್ತೋ ಇಲ್ವೋ, ಹೆಂಗೆ ಅನಿಸ್ತು ಬ್ರದರ್? ಮೋರ್ ದ್ಯಾನ್ 200K ಫಾಲೋವರ್ಸು. ಸೊ ಇದೆಲ್ಲ ಒಂಥರ ನನ್ನ ಬೂಸ್ಟ್ ಮಾಡ್ತೀನಿ. ಕಲಿಯುಗ, ದಿಸ್ ಇಸ್ ಕಾಲ್ಡ್ ಕಲಿ ಮಗನೇ, ಏನು ಬೇಕು ಅನ್ನೋದು ಕಲಿ ಅನ್ನೋದನ್ನ ಕಲಿಯುಗ ಅಂತಾರಂತೆ. ಹೌ ಯು ಟೇಕ್ ದಿಸ್ ಒನ್? ಸೊ ನಾವೆಲ್ಲ ಕೆಲಸ ಮಾಡ್ತಿದ್ದು 1 hour ಅನ್ನೋದೇ EMIಸ್ಗೇನೆ. ತ್ರಿವಿಕ್ರಮ್ ಬಿಗ್ ಬಾಸ್ ಒಳಗಡೆ ಹೋದಾಗ ಸಾಲ ಎಷ್ಟಿತ್ತು, ಬಿಗ್ ಬಾಸ್ ಹೊರಗಡೆ ಬಂದ್ಮೇಲೆ ತೀರಿಸಿದೆ ಎಷ್ಟು? ಏನು ಮ್ಯಾಕ್ಸಿಮಮ್ ಅಂತಂದರೆ ನಂಗಿರೋ ಸಾಲದಲ್ಲಿ ಒಂದು ದಾಲಿ ಧನಂಜಯ ಅವರು ನನ್ನ ಇಂಟರ್ವ್ಯೂ ಅಂತ ಹೇಳಿದ್ದಾರೆ, ಬಡವ್ರ ಮಕ್ಕಳು ಬೆಳಿಬೇಕು ಕಣ್ರಿ, ಕನಸು ಜಾಸ್ತಿ ಸರ್, ಬಡ್ಡಿ ಮಗಂದು ಈ ದುಡ್ಡು EMI ಅನ್ನೋದು ತಲೆ ಮೇಲೆ ಬಗ್ಸ್ ಕೂರ್ಸುತ್ತೆ ನಮಗೆ. ಎಕ್ಸಾಕ್ಟ್, ನಾವು ಯಾವತ್ತೂ ಆಸೆ ಅಂತ ಹೇಳ್ಕೊಳ್ಳಲ್ಲ, ಕನಸು. ದುಡ್ಡು ಮನುಷ್ಯನ್ ದುಡಿಬೇಕಾ, ದುಡ್ಡು ದುಡಿಬೇಕಾ? ನಾನು ಎಲ್ಲ ಆರ್ಟಿಸ್ಟ್ನ ಕೇಳಿದ್ದೀನಿ, ನಿಮ್ಮ ಪರ್ಸ್ಪೆಕ್ಟಿವ್ ಬೇಕು ನನಗೆ. ಇವತ್ತು ಇಲ್ಲಿ ಕೂತ್ಕೊಂಡು ದೊಡ್ಡ ಬುದ್ಧನ ಥರ ನಾನು. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಆ್ಯಪ್. ನಾನು ನಿಮ್ಮ ಪ್ರೀತಿಯ ಚಾಮಿಂಗ್ ಚಂದನ್. ಇವತ್ತು ನಮ್ಮ ಜೊತೆಗೆ ಸ್ಪೆಷಲ್ ಎಕ್ಸ್ಕ್ಲೂಸಿವ್ ತ್ರಿವಿಕ್ರಮ್ ಅವ್ರನ್ನೇ ಕರ್ಕೊಂಡು ಬಂದಿದ್ದೀನಿ. ಅಷ್ಟೇ ಅಲ್ಲದೆ ಜಿಮ್ ಟ್ರೈನರಾಗಿ ಕೆಲಸ ಮಾಡಿದ್ದಾರೆ, ಸಿನಿಮಾಗೋಸ್ಕರ ಒತ್ತಾಟವನ್ನು ಮಾಡಿದ್ದಾರೆ. ಇವತ್ತು ಬಿಗ್ ಬಾಸ್ ರನ್ನರ್ ಅಪ್ ಅನ್ನೋ ಒಂದು ಹೆಮ್ಮೆ ನನಗೂ ಕೂಡ ಇದೆ ಆ್ಯಸ್ ಅ ವ್ಯೂವರ್ ಆಗಿ. ಬಟ್ ನಾಟ್ ಡಿಸರ್ವ್, ವಿನ್ನಿಂಗಿಗೆ ಇದ್ದಿದ್ರೆ ನಮಗೂ ಖುಷಿಯಾಗಿರ್ತಾ ಇತ್ತು. ಓಕೆ, ನೋ ಪ್ರಾಬ್ಲಮ್, ನಮ್ಮವನೇ ಹನುಮಂತನೂ ಕೂಡ, ಲೆಟ್ ಇಟ್ ಬಿ ಲೈಕ್ ದಸ್, ಹಂಗೆ ತೊಗೋಣ. ಸೊ ಆ್ಯಂಡ್ ವೆರಿ ವಾರ್ಮ್ ವೆಲ್ಕಮ್, ಥ್ಯಾಂಕ್ ಯು ಸೊ ಮಚ್ ಫಾರ್ ಕಮಿಂಗ್. ಹೌದು, ತುಂಬಾ ಥ್ಯಾಂಕ್ಸ್ ಸರ್ ಈ ಆಫೀಸಿಗೆ ಕರೆಸಿದ್ದು. ಆ್ಯಂಡ್ ಐ ಆಮ್ ಟೆಲಿಂಗ್ ಯು ಹಾರ್ಡ್ಲಿ, ಲೈಕ್ ಇಲ್ಲಿ ಬಂದಾಗ ನಿಮ್ಮ ಆಫೀಸವರೆಲ್ಲ ಏನು ಟ್ರೀಟ್ ಮಾಡಿದ್ರು, ಇಟ್ ಈಸ್ ಲೈಕ್ ನನಗೆ ಅದೇನು ರನ್ನರ್ ಅಪ್ ಬಂತಲ್ಲ, ಸೊ ಆ ಫೀಲಿಂಗ್ ಕೊಡ್ತು ನನಗೆ ಇಲ್ಲಿ. ಸೊ ನಾವೇನು ಮಾಡಿದ್ದೀವಿ ಒಳಗಡೆ ಅನ್ನೋದು ಆ ವಾರ್ಮ್ ವೆಲ್ಕಮಲ್ಲಿ ಗೊತ್ತಾಯಿತು. ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಪ್ಲೆಷರ್, ಅವರ್ ಪ್ಲೆಷರ್. ಆ್ಯಂಡ್ ಬ್ರದರ್, ಈಗ ಬಿಗ್ ಬಾಸ್ ಅನ್ನೋದು ಎಲ್ಲ ಟಾಪಿಕ್ ಹಾಟ್ ಟಾಪಿಕ್ ಆಗಿದೆ, ನಮ್ಗೆ ಬೇಡ ಅದು. ನನಗೆ ತ್ರಿವಿಕ್ರಮ್ ಬಿಗ್ ಬಾಸ್ ಗೊತ್ತಿದೆ, ಈಗ ನಾವೆಲ್ಲ ಶೋಸು ನೋಡಿರ್ತೀವಿ, ಎಲ್ಲ ಸೀರೀಸು ಎಲ್ಲ ಎಪಿಸೋಡ್ಸು ನೋಡಿರ್ತೀವಿ. ವಿಲ್ ಟಾಕ್ ಅಬೌಟ್ ಅಪಾರ್ಟ್ ಫ್ರಮ್ ಈಗ ಹಾಟ್ ಆಫ್ ದಿ ಟಾಪಿಕ್ ಈಸ್ ಬಿಗ್ ಬಾಸ್. ಹೊರಗಡೆ ಬಂದಮೇಲೆ ತ್ರಿವಿಕ್ರಮ್ನ ಮುಂಚೆ ನೋಡ್ತಿದ್ದ ಜನ ತ್ರಿವಿಕ್ರಮ್, ಅದು ನೀವು ಸೀರಿಯಲ್ ಮಾಡ್ತಿರ್ಬೇಕಾದ್ರೆ ಸ್ಟ್ರಗಲಿಂಗ್ ಲೈಫು, ಇವಾಗ ಹೊರಗಡೆ ಬಂದಾಗ ಹೇಗಿದೆ ಬ್ರದರ್ ಇಂಟ್ರಾಕ್ಷನ್ ಒಂದು ಮಜಾ ಕೊಡುತ್ತೆ. ನಿಮ್ಗೆ ಅಂದರೆ ಇಂಟ್ರೆಸ್ಟಿಂಗ್ ಅಂತಂದರೆ ಇಷ್ಟು ದಿನ ನಮ್ಮನ್ನೆಲ್ಲ ಆ್ಯಕ್ಟರ್ ಥರ ನೋಡೋರು, ಈಗ ಅವ್ರ ಮನೆ ಮಗನ ಥರ ನೋಡ್ತಾರೆ. ಎಕ್ಸಾಕ್ಟ್ಲಿ. ಸೊ ನನ್ನನ್ನು 120 ದಿವಸ ಏನು ನೋಡಿದ್ದಾರೆ ಜನ, ದೇ ಲೈಕ್ ಮೀ ಆ್ಯಸ್ ನಾನು ಹೆಂಗಿದ್ದೀನಿ ಅದನ್ನು. ಪ್ರತಿದಿನ ನಾನು ಮನೇಲಿ ಏನು ಜೀವಿಸ್ತಾ ಇದ್ದೆ, ಒಂದು ತಪ್ಪು ಮಾಡಿದ್ದೀನಿ, ಒಂದು ಸರಿ ಮಾಡಿದ್ದೀನಿ, ಒಂದಷ್ಟು ಆಟಗಳು ಆಡಿದ್ದೀನಿ. ಸೊ ಇನ್ನು ಮಿಕ್ಕಿದ್ದು ಬೇರೆಯವ್ರ ಜೊತೆ ಮಾತಾಡೋದು, ಜಗಳ ಆಡೋದು, ಇದೆಲ್ಲ ನಂದೇನೆ, ಅಂದರೆ ನಾನೇನೆ. ಸೊ ಅದನ್ನು ಜನ ತುಂಬ ಇಷ್ಟಪಡ್ತಾ ಇದ್ದಾರೆ. ಆ್ಯಂಡ್ ನನ್ನ ಊರಿನ ಜನ ತುಂಬ ಇಷ್ಟಪಡ್ತಾ ಇದ್ದಾರೆ. ಸೊ ಇದೆಲ್ಲ ಹೆಂಗಾಗೋಗಿದೆ ಅಂತಂದರೆ ಅವ್ರು ನನ್ನ ಮಾತಾಡ್ಸೋದು ಯಾರೋ ಬೇರೆಯವ್ರ ಥರ ಮಾತಾಡಿಸ್ತಾ ಇಲ್ಲ. ಈ ಒಬ್ಬ ಆ್ಯಕ್ಟರ್ ಅನ್ನೋ ಫೀಲಲ್ಲಿ ಸ್ವಲ್ಪ ದೂರ ಇಟ್ಟು ಮಾತಾಡಿಸ್ತಾರ, ಅದು ಇಲ್ಲ. ಯಾರೇ ಬಂದ್ರೆ ನ್ಯಾಚುರಲ್ ಆಗಿ ಇವ್ ನನಗೆ ಗೊತ್ತು ಅನ್ನೋ ಥರ ಮಾತಾಡ್ತಾರೆ. ಎಕ್ಸಾಕ್ಟ್ಲಿ. ಸೊ ಎಲ್ಲೇ ಹೋದ್ರು, ಯು ಕ್ಯಾನ್ ಕಾರ್ನರ್, ನೀವು ಕರ್ನಾಟಕದಲ್ಲಿ ಎಲ್ಲೇ ಹೋದ್ರು, ನಾನು ತುಂಬ ಕಡಿಮೆ ಓಡಾಡ್ತಾ ಇರೋದು. ಸೊ ಎಲ್ಲೇ ಹೋದ್ರೂ ನಂಗೆ ಈ ರೆಸ್ಪಾನ್ಸ್ ಸಿಗ್ತಾ ಇದೆ, ನಂಗೆ ಅದ್ರ ಬಗ್ಗೆ ತುಂಬ ಖುಷಿ ಇದೆ. ಓಕೆ. ಸೊ ತ್ರಿವಿಕ್ರಮ್ ಮೊದಲೇ ನಮಗೆ ಒಂದು ನೋಡಿರೋ ಪ್ರಕಾರ ಕೋಪ ಜಾಸ್ತಿ ಮನುಷ್ಯನಿಗೆ, ಬಿಕಾಸ್ ಯು ಆರ್ ಜಿಮ್ ಟ್ರೈನರ್, ಆ ಒಂದು ಡಂಬಲ್ ಜೊತೆರಿ ಆ ರೋಷ್, ಆ ಪವರ್ ಇರುತ್ತೆ, ಹೆಂಗೆ ಒಳಗಡೆ ಕಂಟ್ರೋಲ್ ಮಾಡಿದ್ರಿ ಅದನ್ನು ಅಂತ? ಇಟ್ಸ್ ಬೇಸಿಕ್, ಅಂದರೆ ಏನೇ ಕೋಪ ಇದನ್ನ ಕಂಟ್ರೋಲ್ ಮಾಡ್ಕೋಬೇಕು ಅನ್ನೋದೇ ಅಲ್ಲಿ ಬೇಸಿಕ್ ರೂಲ್ಸ್ ಅದು. ಓಕೆ. ನೀವು ಯಾರಿಗೂ ಹೊಡೆಯಂಗಿಲ್ಲ, ನೀವು ಯಾರಿಗೂ ಬೈಯಂಗಿಲ್ಲ, ಸೊ ನೀವು ಯಾರಿಗೂ ಥ್ರೆಟನ್ ಮಾಡೋಂಗಿಲ್ಲ, ಈ ಥರದ್ದೆಲ್ಲ ಒಂದಷ್ಟು ವಿಷಯಗಳಿರುತ್ತೆ. ದಟ್ಸ್ ಅ ಬೇಸಿಕ್. ನಾನು ಅದನ್ನು ತಲೆಗೆ ಹಾಕೊಂಡ್ಬಿಟ್ಟಿದ್ದೆ, ನೀವು ಏನೇ ಮಾಡಿದ್ರು ನಾನು ಕೋಪ ಮಾಡ್ಕೊಳ್ಳಲ್ಲ, ನೀವೇನೇ ಮಾಡಿದ್ರು ನನ್ನ ಕೈ ಎತ್ತಲ್ಲ. ಸೊ ಇದೆಲ್ಲದಕ್ಕಿಂತ ಮೀರಿದ್ದೇನಾದರೂ ಆಗುತ್ತೆ ಅಂದರೆ ಅದು ಜಗಳ ಆಗಬೇಕು, ಅದು ಮಾತಲ್ಲಿ ಮಾತ್ರ ಇರಬೇಕು ಅಂತ. ಸೊ ಅಷ್ಟಕ್ಕೆ ಸ್ಟಿಕ್ ಆನ್ ಆಗಿದ್ದಕ್ಕೆ ಓಕೆ. ನಂಗೆ ತುಂಬ ಕಡೆ ಕೋಪ ಬರ್ದಲ್ಲೇ ಇರೋದಕ್ಕೆ ಮೇನ್ ರೀಸನ್ನೇ ಇದು. ಓಕೆ. ನೀನು ಎದುರುಗಡೆ ಅವ್ರು ಏನೇ ಪ್ರೊವೋಕ್ ಮಾಡೋದು ಕೋಪ ಮಾಡ್ಕೊಳ್ಳೋಂಗಿಲ್ಲ. ಬಟ್ ಹಂಗಾದ್ರೆ ಈಗ ಬಿಗ್ ಬಾಸ್ ಅಲ್ಲಿ ಎಲ್ಲರೂ ಹೇಳ್ತಾರೆ ಹೊರಡ್ಬೇಕಾರೆ, ಸರ್ ನಾನು ಮನೇಲಿ ಹೆಂಗಿದ್ದೀನೋ ಹಂಗಿಲ್ಲ ಟ್ರೈ ಮಾಡ್ತೀನಿ ಸರ್. ಹಂಗಾರೆ ಕೋಪನ ಹೆಂಗೆ ಕಂಟ್ರೋಲ್ ಮಾಡಿದ್ರಿ? ಮತ್ತು ಮನೇಲಿದ್ದಾಗ ಈಗ ಅಮ್ಮನ ಜೊತೆ ನಾವು ಯೂಶಲಿ ಜಗಳ ಆಡ್ತೀವಿ, ನಾವು ಫ್ರೆಂಡ್ಸ್ ಅಂತ ಬಂದಾಗ ನಾವು ಒಂದಷ್ಟು ಹಾರ್ಷಾಗಿ ಮಾತಾಡಿ ಹೆಂಗೆ ಒಳಗಡೆ ಕಂಟ್ರೋಲ್ ಆಯ್ತದು? ಸರ್ ಎಲ್ಲ ಹೊಸಬ್ರು, ಎಲ್ಲರನ್ನೂ ನಾನು ನೋಡಿದ್ದೀನಿ. ಎಲ್ಲಿ ಅಂತಂದರೆ ಒಂದು ಫಂಕ್ಷನ್ಸಲ್ಲಿ ನೋಡಿರ್ತೀವಿ, ಅಲ್ಲಿ ಇಲ್ಲಿ ದೇ ಆರ್ ನಾಟ್ ಕ್ಲೋಸ್ ಟು ಮೀ. ಎಸ್. ಸೊ ಅದನ್ನು ನಿಮ್ಮನ್ನು ಅವಾಯ್ಡ್ ಮಾಡುತ್ತೆ. ಈಗ ಅವ್ರ ಬಗ್ಗೆ ನಮಗೆ ಗೊತ್ತಿಲ್ಲ. ಎಕ್ಸಾಕ್ಟ್ಲಿ. ಈಗ ನೀವು ಯಾರೋ ಒಂದು ಹೊಸ ಗ್ಯಾಂಗ್ ಫ್ರೆಂಡ್ಸ್ ಸರ್ಕಲ್ಗೆ ಹೋದ್ರೂ ನೀವು ಓಪನ್ ಅಪ್ ಆಗೋಕ್ಕೆ ಮಿನಿಮಮ್ 1/2 ಅವರಿಂದ 1 hour ಆಗುತ್ತೆ, ಯಾರೇನು ಅಂತ ತಿಳ್ಕೊಬೇಕು ಅಂದರೆ. ಬಟ್ ಈ ಮನೇಲಿ ನಿಮಗೆ 1 ವಾರದಿಂದ 2 ವಾರ ತೊಗೊಳುತ್ತೆ, ಬಿಕಾಸ್ ಇಟ್ಸ್ ಅ ಗೇಮ್ ಶೋ.
ಆ್ಯಂಡ್ ಅಗೇನ್ ದೇ ಆಲ್ ಪ್ಲೇಯಿಂಗ್. ಸೊ ನಿಮ್ಗೆ ಈ ವಿಷಯದಲ್ಲಿ ಯಾರು ಹೆಂಗೆ ಅಂತ ತಿಳ್ಕೊಬೇಕಾದ್ರೆ ಒಂದು 2 ವಾರ ತೊಗೊಳುತ್ತೆ ಅನ್ನೋದಾದರೆ ಕೋಪ ಎಲ್ಲಿಂದ ಮಾಡ್ಕೋತೀರಾ? ಎಸ್ ಸೊ ಕೋಪ ಮಾಡ್ಕೊಳಕ್ಕೆ ಆಪರ್ಚುನಿಟಿನೇ ಇರಲಿಲ್ಲ ನನಗಲ್ಲಿ. ಎಸ್ ಸರ್, ಫೋನ್ ರಿಂಗ್ ಆಗ್ತಿದೆ, ಕಾಲ್ ಪಿಕ್ ಮಾಡ್ತೀರಿ. ತ್ರಿವಿಕ್ರಮ್, ಯು ಆರ್ ಸೆಲೆಕ್ಟೆಡ್ ಫಾರ್ ಅ ಬಿಗ್ ಬಾಸ್, ಬಟ್ ಎಲ್ಲೂ ಹೇಳೋ ಆಗಿಲ್ಲ, ದಿಸ್ ಆರ್ ದ ಕಂಡೀಷನ್ಸ್ ಯು ಹ್ಯಾವ್. ಹೌ ದ ಡೇ ಹೆಂಗೆ ರಿಯಾಕ್ಟ್ ಮಾಡ್ಬೇಕು ಅಂದ್ಕೊಂಡ್ರೆ ನೀವು ಅವತ್ತು? ಬಿಕಾಸ್ ಅಕ್ಕಪಕ್ಕ ಅಮ್ಮ ಬಿಟ್ಟರೆ ಮೋಸ್ಟ್ಲಿ ಇನ್ಯಾರು ಇರಲಿಲ್ಲ ಅನ್ಸುತ್ತೆ ಅವತ್ತು. ಹೆಂಗೆ ರಿಯಾಕ್ಟ್ ಆಯ್ತು ಅವತ್ತು? ಆ್ಯಕ್ಚುಲಿ ಆ ಮೂಮೆಂಟ್ ನಂಗೆ ತುಂಬಾ ಖುಷಿ ಇತ್ತು. ಈ ಎಸ್ಪೆಷಲಿ ಈ ಸೀಸನ್ ಬಗ್ಗೆ ಹೇಳ್ತೀನಿ. ಸೊ ನನಗೆ ತುಂಬ ಸತಿ ಕಾಲ್ ಬಂದಿದೆ, ಅಂದರೆ 2-3 ಸತಿ ಕಾಲ್ ಬಂದಿದೆ. ಓಕೆ. ಸೊ ಈ ಪಾಯಿಂಟಿಂದ ನಾನು ಹೇಳ್ತೀನಿ, ಯಾಕಂದರೆ ನಂದೊಂದು ದೊಡ್ಡ ಸಿನಿಮಾ ಬೇರೆ ಮಾಡಿದ್ದೆ, ಬ್ಯಾಡ್ ಮ್ಯಾನರ್ಸ್ ಅಂತ, ಆದರೆ ವಿಲನ್ ಆಗಿ ಮಾಡಿದ್ದು. ಆ್ಯಂಡ್ ಒಂದಷ್ಟು ದಿನಗಳಿಂದ ಓಡಾಟ ಇತ್ತು, ಸಿನಿಮಾ ಪ್ರೊಡ್ಯೂಸರ್ಸ್ ಬೇಕು ನಮಗೆ, ಒಂದಷ್ಟು ಸ್ಕ್ರಿಪ್ಟ್ ಇದೆ, ಸೊ ಯಾರನ್ನ ಪ್ರೊಡ್ಯೂಸರ್ಸ್ಗಳಿದಾರ, ಮಾಡೋಣ ಅಂತ. ನೋಬಡಿ ಕೇಮ್ ಟು ಮೀ, ಅಂದರೆ ಯಾರು ಅಕ್ಸೆಪ್ಟ್ ಮಾಡಲಿಲ್ಲ ಆಗ. ನಿಮ್ಮ ಮಾರ್ಕೆಟ್ ವ್ಯಾಲ್ಯೂ ಏನು, ಸೊ ಹಾಕಿದ್ರೆ ರಿಟರ್ನ್ಸ್ ಬರುತ್ತಾ, ಚಾನಲ್ ನಿಮ್ಮ ಸೈಡ್ ಇದ್ದಾರಾ, ಇಲ್ಲ ಯಾವ OTT ನಿಮ್ಮದು ತೊಗೋತಾರೆ. ಸೊ ಮೆನಿ ಬಿಸ್ನೆಸ್ ಅಲ್ಲ, ಬಿಸ್ನೆಸ್. ಅದ್ರಲ್ಲಿ ನಂದು ಏನು ಬೇಜಾರಿಲ್ಲ, ಬಿಕಾಸ್ ನಾನು ಮಾರ್ಕೆಟಿಂಗ್ ಸ್ಟೂಡೆಂಟ್ ಆಗಿರೋದ್ರಿಂದ ಒಂದು ಐ ಅಂಡರ್ಸ್ಟ್ಯಾಂಡ್. ಬಟ್ ಯಾರು ಹೊಸ್ದಾಗಿ ಪ್ರಯತ್ನ ಪಡೋಣ ಅನ್ನೋದೇ ಯಾರೂ ಇರಲಿಲ್ಲ, ಯಾರೂ ಮಾಡಲಿಲ್ಲ. ಸೊ ಅವತ್ತಿನ ದಿನಕ್ಕೆ ಸೋತು ಸುಣ್ಣ ಆಗಿ ಮನೇಲಿ ಕೂತಿರ್ಬೇಕಾದ್ರೆ ಒಂದಷ್ಟು ಕಾಲ್ ಬರುತ್ತೆ. ಒಂದು ಇಂಟರ್ವ್ಯೂ ಕೊಟ್ಟಿದ್ದೆ ನಾನು ಅವಾಗ. ಸೊ ಆ ಇಂಟರ್ವ್ಯೂ ನೋಡಿಕೊಂಡು ಫೋನ್ ಮಾಡಿದ್ರು, ಇಲ್ಲ ದೇ ಆರ್ ಫಾಲೋಯಿಂಗ್ ಮೀ ಅಪ್ ಫ್ರಮ್ ದ ಲಾಂಗ್ ಟೈಮ್. ಪ್ರಕಾಶ್ ಸರ್ ಮತ್ತು ನಮ್ಮ ಯಶ್ವಂತ್ ಆಲ್ವೇಸ್ ಟೆಲಿಂಗ್ ಮೀ, ಲೈಕ್ ನನ್ನ ಬ್ರದರ್ ಥರ ಅವರು. ಸೊ ಅವರು, ಇಲ್ಲ ನೀನು ಹೋಗಿ ಮಗ, ನಿನ್ನೊಂದು ಏನೋ ಒಂದು ಆಗುತ್ತೆ, ಹೋಗು, ನಿನ್ನ ಕ್ಯಾರೆಕ್ಟ್ರ್ ಸೂಪರ್ ಆಗಿದೆ, ಗೊತ್ತಾಗುತ್ತೆ ಎಲ್ಲರಿಗೂ ಹಂಗೆ ಅಂತ. ದಟ್ಸ್ ಅ ಮೂಮೆಂಟ್, ಲೈಕ್ ನನಗೆ ಇದು ಬೇಕೀಗ, ಈ ವೇದಿಕೆ ಬೇಕು ನನಗೀಗ ಅಂತ. ಐ ಗಾಟ್ ಇಟ್. ಲೈಕ್ ಒಂದಿನ ಟೈಮ್ ತೊಗೊಂಡೆ, ಯಾಕಂದರೆ ಮತ್ತೆ ಅವ್ರ ಹತ್ರನೇ ಮಾತಾಡೋದಕ್ಕೆ ಕರೆಕ್ಟ್ ಯೋಚನೆ ಮಾಡಿ. ದೆನ್ ಐ ಫೆಲ್ಟ್ ರೈಟ್, ಹೋಗೋಣ ನೋಡೋಣ, ಆಮೇಲೆ ಮಿಕ್ಕಿದ್ದೆಲ್ಲ ನೋಡ್ಕೊಳ್ಳೋಣ, ಫಸ್ಟ್ ಹೋಗಿ ಕಂಪ್ಲೀಟ್ ಮಾಡ್ಕೊಂಬೋಣ ಅಂತ. ಈಗ ಪ್ರೆಸೆಂಟ್ ಮಾತಾಡೋಣ. ಬಿಗ್ ಬಾಸ್ ಹೊರಗಡೆಯಿಂದ ಬಂದಾಗ ಮೋಸ್ಟ್ಲಿ ನಿಮ್ಮ ಫೋನ್ ಅಷ್ಟು ಯಾವತ್ತು ಕಾಲ್ಸ್ ನೋಡಿರುತ್ತೋ ಇಲ್ವೋ, ಅಷ್ಟು ವಾಟ್ಸಪ್ ಟ್ರಾಫಿಕ್ ನೋಡಿರುತ್ತೋ ಇಲ್ವೋ, ಹೆಂಗೆ ಅನಿಸ್ತು ಬ್ರದರ್? ಇದೇ ಮಜಾ ಕೊಡುತ್ತೆ ಆ್ಯಕ್ಚುಲಿ. ದಿಸ್ ಇಸ್ ದ ಮೂಮೆಂಟ್. ಅಂದರೆ ಹೋಗ್ಬೇಕಾದ್ರೆ ಒಂದಷ್ಟು ಐಡಿಯಾ ಇತ್ತು ಬ್ರದರ್. ಅಂದರೆ ಇಲ್ಲಿಗೆ ಹೋಗಿ ಬಂದಾದ್ಮೇಲೆ ಹೆಂಗಿರುತ್ತೆ ರೆಸ್ಪಾನ್ಸು, ಒಂದಷ್ಟು ಇತ್ತು. ಆಮೇಲೆ ನನ್ನ ಮೇಲೆ ನನಗೂ ಭಯನೂ ಇತ್ತು, ಬಿಕಾಸ್ ನಾನು ಇರೋ ಕ್ಯಾರೆಕ್ಟರ್ನೇ ತುಂಬ ಕೋಪ, ಆ್ಯಂಡ್ ತಡೆಯಲ್ಲ, ಈ ಶಾರ್ಟ್ ಟೆಂಪರ್ ಥರ ನಾನು. ಸೊ ಆಫ್ಟರ್ ಅಪ್ಪನ ಇನ್ಸಿಡೆಂಟ್ ಆದಮೇಲೆ, ಅಪ್ಪ ಎಕ್ಸ್ಪೈರ್ ಆದಮೇಲೆ ಸ್ವಲ್ಪ ಕಡಿಮೆ ಆಗಿತ್ತು ಈ ಕೊರೋನಾ ಇದರಿಂದ ಎಲ್ಲ. ಇದು ನನಗೆ ಓಕೆನಾ, ಬೇರೆಯವ್ರ ಮೇಲೆ ಕೋಪ ಮಾಡ್ಕೊಂಡಲ್ಲೇ ಇರ್ತೀನಾ, ಮನೆಗೆ ಹೋಗಿ ಅಡ್ಜಸ್ಟ್ ಆಗ್ತೀನಾ ಅನ್ನೋ ಭಯ ಎಲ್ಲ ಇತ್ತು. ಇದರಿಂದ ನಾನು ಏನು ಒಂದು 50 days, 45 to 50 days, ಮ್ಯಾಕ್ಸಿಮಮ್ 7 weeks ಇದ್ದರೆ ದೊಡ್ಡ ವಿಷಯ ಅಂತ ಅಂದ್ಕೊಂಡು ಹೋಗಿದ್ದೆ. ಇರೋದು ಇದಕ್ಕೆಲ್ಲ ಇಷ್ಟು ಓಕೆ ಅಂತ. ಇದನ್ನು ಹೋಗ್ಬೇಕಾದ್ರೆ ಒಂದಷ್ಟು ಪ್ರಿಪ್ರೇಷನ್ಸ್ ಇತ್ತು, ಹೆಂಗೆ ಇರಬೇಕು, ಏನೇನು ಮಾಡಬೇಕು ಅನ್ನೋದನ್ನೆಲ್ಲ. ಸೊ ಆ ಪ್ರಿಪ್ರೇಷನ್ ನನ್ನೆಲ್ಲೋ 120 days ಕರ್ಕೊಂಡು ಹೋಗ್ತೀನಿ. ಸೊ ಅದಕ್ಕೆ ನನಗೆ ಖುಷಿ ಆಯಿತು. ಆ್ಯಂಡ್ ಆಚೆ ಬಂದಮೇಲೆ ನಾನು ಇದ್ದಿದ್ದ ರೀತಿ ಇದೆಲ್ಲ ನೋಡಿ ಒಂದಷ್ಟು ರೆಸ್ಪಾನ್ಸ್ಗಳು ನೋಡೋದಲ್ಲ, ನಾನೇನು ಅಂದ್ಕೊಂಡಿದ್ದೆ ಅದು 10% ಆಗೋಯ್ತು. ನನಗೆ 120% ನನಗೆ ಸಿಗ್ತಾ ಇರೋದು ರಿಯಾಕ್ಷನ್ಸ್ ಈಗ. ಸೊ ಕಾಲ್ಸಲ್ಲಿ ಅಂದರೆ ಈಗ ನನಗೇನು ಬೇಕಾಗಿತ್ತು, ನನಗೆ ಪ್ರೊಡ್ಯೂಸರ್ಸ್ಗಳು ಬೇಕಾಗಿತ್ತು. ಸೊ ಒಂದಷ್ಟು ಜನಕ್ಕೆ ನಾನು ಗೊತ್ತಾಗಿದ್ದೀನಿ ಅಂತ ಗೊತ್ತಾಗಬೇಕಿತ್ತು. ಈ ಮಾರ್ಕೆಟ್ ವ್ಯಾಲ್ಯೂ ಅಂತ ಏನಂತಾರೆ ಒಂದು ಪ್ರಾಡಕ್ಟ್ದು, ಸೊ ಬೀಯಿಂಗ್ ಅ ತ್ರಿವಿಕ್ರಮ್ ಅನ್ನೋದೇನು ಅಂತ ಎಲ್ಲರಿಗೂ ಗೊತ್ತಾಗಬೇಕಾಗಿತ್ತು. ಸೊ ಅದನ್ನೆಲ್ಲೋ ರೀಚ್ ಮಾಡಿದ್ದೀನಿ ಅಂತ ಅನ್ನೋದಕ್ಕೆ ನನಗೆ ಬರ್ತಾ ಇದ್ದಿದ್ದು ಕಾಲ್ಸು, ಇನ್ಸ್ಟಾಗ್ರಾಮ್ ಮೆಸೇಜಸ್ಸು, ಮೋರ್ ದ್ಯಾನ್ 200K ಫಾಲೋವರ್ಸು. ಸೊ ಇದೆಲ್ಲ ಒಂಥರ ನನ್ನ ಬೂಸ್ಟ್ ಮಾಡ್ತು. ಆ್ಯಂಡ್ ಇವತ್ತಿನ ದಿನ ಒಂದಷ್ಟು ಪ್ರಾಮಿಸಿಂಗ್ ಕಾಲ್ಸ್ ತೊಗೊತಾ ಇದ್ದೀನಿ, ನಾವಿದ್ದೀವಿ, ತಲೆ ಕೆಚ್ಕೊಬಿಡಿ ಅನ್ನೋದಕ್ಕಂದ್ರೆ. ಸೊ ದಿಸ್ ಇಸ್ ದ ಮೇನ್ ಸ್ಟೇಜ್. ಸರ್, ಈಗ ತ್ರಿವಿಕ್ರಮ್ 3 ವಿಕ್ರಮ್ 3 ಆಸ್ಪೆಕ್ಟ್ಸಲ್ಲಿ ನೋಡೋದಾದ್ರೆ ತ್ರಿವಿಕ್ರಮ್ನ ಹೆಂಗೆ ನೋಡಿದ್ರೆ ಬೆಸ್ಟು? 3 ವಿಕ್ರಮ್ ಸರ್ ಕ್ಯಾರೆಕ್ಟರ್. ಸೊ ಐ ಆಮ್ ದ ಕ್ಯಾರೆಕ್ಟರ್ ಲೈಕ್ ದಟ್. ನನ್ನಲ್ಲಿರೋ ಸ್ಪೋರ್ಟ್ಸ್ಮನ್ಶಿಪ್. ಎಸ್, ಅಬ್ಸಲ್ಯೂಟ್ಲಿ. ಸೊ ನನ್ನಲ್ಲಿರೋ ಬಿಟ್ಕೊಡೋ ಅಂತ ಗುಣ ಸರ್. ಐ ಆಲ್ವೇಸ್ ಗಿವ್ ಅಪ್, ಅಂದರೆ ಗಿವಿಂಗ್ ಥಿಂಗ್. ನೋಡಿದ್ದೀನಿ ಬರ್ತೀನಿ, ಅದಕ್ಕೂ ಬರ್ತೀನಿ. ಹೋಗೋಣ, ಮುಂದಕ್ಕೆ ಹೋಗೋಣ, ಮೂವ್ ಆನ್, ನಿಂತಾನೆ ತಗೋ, ಆಮೇಲೆ ನೋಡ್ಕೋಣ ಮುಂದಿನ ಅನ್ನೋದು. ಪೀಪಲ್ ಲೈಕ್ ಇಟ್. ತ್ರಿವಿಕ್ರಮ್, ನಾನು ಇದೊಂದು ವಿಷಯ ಕೇಳುವಾಗ, ಯು ಕಮ್ ಫ್ರಮ್ ದ ಮಿಡಲ್ ಕ್ಲಾಸ್, ರೈಟ್? ಈಗ ನಾನೊಬ್ಬ ಮಿಡಲ್ ಕ್ಲಾಸಾಗಿ ನಾನು ಈ ಪ್ರಶ್ನೆ ಮಾಡಲೇಬೇಕು ನಿಮ್ಮನ್ನು. ಮನಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಒಬ್ಬ ನಾರ್ಮಲ್ ಮನುಷ್ಯನಿಗೆ? ಎಲ್ರಿಗೂ ಇಂಪಾರ್ಟೆಂಟ್, ನಾನು ಇಲ್ಲ ಅಂತಲ್ಲ. ಒಬ್ಬ ಮಿಡಲ್ ಕ್ಲಾಸನ್ಗೆ ಟ್ಯಾಲೆಂಟ್ ಇರುತ್ತೆ, ಒಳ್ಳೆ ಬಾಡಿ ಮಾಡಿರ್ತಾನೆ, ಅವ್ನು ಆ್ಯಕ್ಟರ್ ಆಗಬೇಕು ಅಂದ್ಕೊಂಡಿರ್ತಾನೆ, ಈಸ್ ನಾಟ್ ಗೆಟಿಂಗ್ ದ ಚಾನ್ಸ್. ಈಗ ನನಗೆ ಯಾವುದೋ ಒಂದು ವರ್ಕಿಗೆ ಜಾಬ್ಗೆ ಹೋಗ್ತೀನಿ, ನನ್ನ ಟ್ಯಾಲೆಂಟ್ ಇರುತ್ತೆ, ನನಗೆಲ್ಲ ಇರುತ್ತೆ, ಒಂದು ಸಣ್ಣ ಲೂಪೋಲಿಂದ ನಮ್ಗೆ ಯಾವುದೋ ಒಂದು ಸಿಗಲ್ಲ. ಆ ಒಂದನ್ನು ಫೇಸ್ ಮಾಡಿದ್ದಿದೆಯಾ ತ್ರಿವಿಕ್ರಮ್? ತುಂಬ ಫೇಸ್ ಮಾಡಿದ್ವಿ. ಸಿ, ಮಿಡಲ್ ಕ್ಲಾಸ್ ಪೀಪಲ್ಗೆ ನಾನು ಯಾವಾಗಲೂ, ಅಂದರೆ ನನ್ನ ತುಂಬ ಜನಕ್ಕೆ ಹೇಳೋದೇನೆ, ನಮಗೆ ರಿಲೇಷನ್ಶಿಪ್ಸು ಮತ್ತು ದುಡ್ಡು ಅಂತ ತೂಕ ಮಾಡೋದಾದ್ರೆ ಒಂದೊಂದು ಸತಿ ಮಿಡಲ್ ಕ್ಲಾಸ್ ಅವ್ರು ದುಡ್ಡನ್ನು ಜಾಸ್ತಿ ಮೇಲೆ ಬಿಡ್ತಾರೆ. ಬಿಕಾಸ್ ಇವತ್ತಿನ ದಿನ ನಮ್ದು ಏನು ನಡೀತಾ ಇದೆ ಅಂತಂದರೆ, ಯಾರೇ ಆಗಿರಲಿ 1 hour ಅನ್ನೋದವೇ ನಾವು ಯಾವುದೋ ಒಂದು ದುಡ್ಡಿನ ಸಮಸ್ಯೆಗೆ ಸಿಗಾಕೊಂಡಿರ್ತೀವಿ. ಅವಾಗೆಲ್ಲ ಅನಿಸುತ್ತೆ, ಈ ಅಮ್ಮ ಬೇಡ, ಅಪ್ಪ ಬೇಡ,
ಫ್ರೆಂಡ್ಸ್ ಬೇಡ ಏನು ಬೇಡ, ನಾನು ಇವತ್ತು ಕಮಿಟ್ಮೆಂಟ್ಸ್ ತೀರಿಸ್ಬಿಟ್ರೆ ಸಾಕು, ಎಕ್ಸಾಕ್ಟ್ ನನ್ನೊಂದು ಲೋನ್ ತೀರಿಸ್ಬಿಟ್ರೆ ಸಾಕು, ಅವ್ರ ಮಾತುಗಳು ಕೇಳೋಕ್ಕಾಗ್ತಿಲ್ಲ. ಬಿಕಾಸ್ ನಾವೇ ಜಾಸ್ತಿ ಮಾನ ಮರ್ಯಾದೆಗೆ ಜಾಸ್ತಿ ಅಂಜೋದು. ಎಸ್ ಸೊ ಯಾರಾದರೂ ಈಗ ಸಾಲ ತೊಗೊಳ್ತೀವಿ, ಅವ್ನು ಸಾಲ ಕೊಡೋನು ಏನಾದರೂ ಒಂದೇ ಒಂದು ಮಾತಂದ್ರೆ ತಡ್ಕೊಳಕ್ಕಾಗಲ್ಲ ನಮ್ಗೆ. ಬಿಕಾಸ್ ಬೀಯಿಂಗ್ ಅ ಕ್ಯಾರೆಕ್ಟರ್ ನಾವು ಅದರಲ್ಲಿ ನಮ್ದನ್ನ ಅಂತ ನಾವು ತೋರಿಸ್ಕೊಂಡಿರ್ತೀವಿ, ಗತ್ತು ಇದನ್ನೆಲ್ಲ. ಕರೆಕ್ಟ್ ನಮ್ಮ ಹತ್ರ ದುಡ್ಡಿಲ್ಲ ಅಂತಂದ್ರೂ ಅದೊಂದು ಸ್ಟ್ಯಾಂಡರ್ಡ್ಸ್ನ ಮೇಂಟೈನ್ ಮಾಡ್ಕೊಂಡು ಹೋಗಿರ್ತೀವಿ. ಕರೆಕ್ಟ್. ಸೊ ಇದೊಂದಕ್ಕೆ ನಾವು ಜಾಸ್ತಿ ದುಡ್ಡು 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 ಅಂತಿರ್ತೀವಿ. ಅದರ್ವೈಸ್ ಈ ತುಂಬ ದುಡ್ಡಿರೋರು ಜಾಸ್ತಿ ರಿಲೇಷನ್ಶಿಪ್ ವ್ಯಾಲ್ಯೂ ಕೊಡ್ತಾರೆ. ಬಿಡು ದುಡ್ಡು ಸೆಕೆಂಡ್ರಿ, ರಿಲೇಷನ್ಶಿಪ್ ಅಂತಾರೆ. ಇನ್ನು ತೀರಾ ಕೆಳಗಡೆ ಇರೋರು ಅವರು ಜಾಸ್ತಿ ಪ್ರೀತಿ ಇದಕ್ಕೆಲ್ಲ. ನಮಗೆ ಏನಕ್ಕೆ ಅದನ್ನು ಕೋಪಪ್ ಮಾಡೋಕ್ಕಾಗಲ್ಲ ಒಂದು ಬಾಂಡಿಂಗ್ನ ಅಂತಂದರೆ ಬಿಕಾಸ್ ಆಫ್ ದಿಸ್ ರೀಸನ್. ಓಕೆ, ವಿ ಬಾಂಡ್ ವಿತ್ ಮನಿ ಆ್ಯಂಡ್ ದಿಸ್ ಆರ್ ಕ್ಯಾರೆಕ್ಟರ್. ಕರೆಕ್ಟ್ ಕರೆಕ್ಟ್. ಎರಡು ಇಂಪಾರ್ಟೆನ್ಸ್, ಎರಡು ಬ್ಯಾಲೆನ್ಸ್ ಮಾಡಬೇಕು. ಬ್ಯಾಲೆನ್ಸ್ ಮಾಡಬೇಕು. ಈಗ ಕೇಳ್ತೀನಿ, ಈಗ ನಾನು ನಿಮ್ಮನ್ನು ಕೇಳೋದಾರೆ, ಅಟ್ ಪ್ರೆಸೆಂಟ್ ಮನಿ ಇಂಪಾರ್ಟೆಂಟಾ ರಿಲೇಷನ್ಶಿಪ್ ಇಂಪಾರ್ಟೆಂಟಾ? ಸರ್ ಎಕ್ಸಾಕ್ಟ್ಲಿ ನಾನು ಅಲ್ಲಿಗೆ ಬಂದು ಮಾತಾಡ್ತೀನಿ. ಇನ್ನೂ ನಾನು ಅಂತ ರಿಚ್ ಅಲ್ಲ, ಇಲ್ಲ ಇನ್ನೊಂದು ಏನೋ. ಈಗ ನನಗಿರೋ ಸ್ಟ್ರೈಟ್ ವರ್ಡ್ ಮನಿ ಆರ್ ರಿಲೇಷನ್ಶಿಪ್? ಮನಿ ಸರ್, ಮನಿ. ಒಂದು ವಿಷಯ ಹೇಳ್ಬೋದಾ? ಮನಿ ಒಬ್ಬ ಮನುಷ್ಯನಿಗೆ ಎಷ್ಟು ಇಂಪಾರ್ಟೆಂಟ್ ಇದೆ ಇವತ್ತಿಗೆ ಅಂತ ಅಂದರೆ, ನಾನು ಮೊನ್ನೆ ಒಂದಷ್ಟು ಇಂಟರ್ವ್ಯೂಸ್ ಮಾಡಿದ್ದೀನಿ ಸರ್. ಮನೇಲಿ ನಮ್ಮ ಮಗ ದುಡಿಲಿಲ್ಲ ಅಂದರೆ ಅಪ್ಪ ಅಮ್ಮನೂ ಕೂಡ ಬುದ್ಧಿವಾದ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಎಕ್ಸಾಕ್ಟ್ಲಿ. ಮನಿ ಅಷ್ಟು ಮಾತಾಡ್ಸಿರ್ತಂತೆ. ಎಕ್ಸಾಕ್ಟ್ಲಿ. ಕಲಿಯುಗ, ದಿಸ್ ಇಸ್ ಕಾಲ್ಡ್ ಕಲಿ ಮಗನೇ, ಏನು ಬೇಕು ಅನ್ನೋದು ಕಲಿ ಅನ್ನೋದನ್ನ ಕಲಿಯುಗ ಅಂತಾರಂತೆ. ಹೌ ಯು ಟೇಕ್ ದಿಸ್ ಒನ್? ಡೆಫಿನೆಟ್ಲಿ ಸರ್. ಅಂದರೆ ನನಗೆ ತುಂಬ ಚಿಕ್ಕ ವಯಸ್ಸಿಗೆ ಅರ್ಥ ಆಗಿತ್ತು. ಅಂದರೆ ನಾನು ಯಾವಾಗ ಡಿಗ್ರಿಗೆ ಅಂತ ಬ್ಯಾಂಗ್ಳೂರಿಗೆ ಬಂದೆ, ಸೊ ಅಲ್ಲೇ ಗೊತ್ತಾಗೋಗಿತ್ತು ಏನಕ್ಕೆ ಟ್ಯಾಲೆಂಟ್ನ ನಾವು ಪುಷ್ ಮಾಡೋಕ್ಕಾಗಲ್ಲ ಅಂತಂದರೆ, ಈಗ ಯಾರೋ ಒಬ್ಬ ನಮ್ಗಿನ್ನ ಚೆನ್ನಾಗಿ ಮಾಡ್ದಿಲ್ದವ್ನು ಮಾಡ್ತಾ ಇದ್ದಾನೆ ಅಂತಂದರೆ ಅವನ ಹತ್ರ ಇರೋ ಬ್ಯಾಕ್ಗ್ರೌಂಡೇ ಸಪೋರ್ಟ್. ಅವನು ಕರೆಕ್ಟ್. ಒಬ್ಬ ಮಿಡಲ್ ಕ್ಲಾಸ್ ಮನೆ ಬಾಡಿಗೆ ಕಟ್ಟಬೇಕು, ಫ್ಯಾಮಿಲಿನ ನೋಡ್ಕೋಬೇಕು, ಅವನನ್ನು ನೋಡ್ಕೋಬೇಕು, ಅವ್ನ ಫ್ರೆಂಡ್ಸ್ಗೆ ಅಂತ ಮಿನಿಮಮ್ ತಿಂಗಳಲ್ಲಿ 4 ದಿನ ಟೈಮ್ ಕೊಡಬೇಕು. ಅಪ್ಪಿ ಗರ್ಲ್ ಫ್ರೆಂಡ್ ಇಲ್ದು ಅಂತ ಅವಳಿಗೊಂದು ವಾರ ಟೈಮ್ ಕೊಡಬೇಕು. ಸೊ ಇದರಲ್ಲೆಲ್ಲ ಅವ್ನು ದುಡ್ಡು ಹೋಗುತ್ತೆ ಸರ್, ಇಲ್ಲೆಲ್ಲ ದುಡ್ಡು ಹೋಗುತ್ತೆ. ಇದನ್ನ ಮಾಡ್ಕೊಂಡು ಅವ್ನು ಏನೋ ಮಾಡಬೇಕು ಅಂತಂದರೆ ಹಿಂಗಾಗುತ್ತೆ, ನೀವೇ ಹೇಳಿ. ಕರೆಕ್ಟ್. ಸೊ ನಾವೆಲ್ಲ ಕೆಲಸ ಮಾಡ್ತಿದ್ದು 1 hour ಅನ್ನೋದೇ EMIಸ್ಗೆ 1 hour ಅನ್ನೋದೇ. ನಾವು ಇವತ್ತು ಒಂದು ಅಪ್ಡೇಟ್ ಆಗಿರೋ ಫೋನ್ ತೊಗೊಳ್ಳಿಲ್ಲ ಅಂತಂದರೆ ಬೇಜಾರು ಮಾಡ್ಕೊತೀವಿ. ಒಂದು ಅಪ್ಡೇಟ್ ಆಗಿರೋ ಕಾರು, ಬೈಕ್, ಇದನ್ನ ಅಪ್ಡೇಟ್ ಆಗಲಿಲ್ಲ ಅಂತಂದರೆ ನಮಗೆ ಪ್ರಾಬ್ಲಮ್ ಆಗುತ್ತೆ. ಅಪ್ಡೇಟ್ ಆಗಬೇಕು ಅಂತಂದರೆ ನಮ್ಗೆ EMIs ಬರುತ್ತೆ. ಓಕೆ. ಸೊ ಮನಿ ಈಸ್ ಮೋರ್ ಇಂಪಾರ್ಟೆಂಟ್. ಈಗ ಆ್ಯಕ್ಚುಲಿ ನಾನು ಈ ಮಾತು ಕೇಳಿದ್ರೆ ಯಾರನ್ನ ಅನ್ಕೊತಾರೆ, ಬಿಗ್ ಬಾಸಿಂದ ಬಂದಿಲ್ವಾ ಸರಿ, ಏನು 3 ವರ್ಷ 4 ವರ್ಷ ಟೈಮ್ ಸ್ಪೆಂಡ್ ಮಾಡಿದ್ದೀನಿ, ಅಲ್ಲಿಗೆ ಹೋಗಿದೆ ಅದೆಲ್ಲ. ಕರೆಕ್ಟ್. ನನ್ನ ನೆಕ್ಸ್ಟ್ ಪಾಯಿಂಟ್ ಇದಿದೆ, ಅದು ತ್ರಿವಿಕ್ರಮ್ ಬಿಗ್ ಬಾಸ್ ಒಳಗಡೆ ಹೋದಾಗ ಸಾಲ ಎಷ್ಟಿತ್ತು, ಬಿಗ್ ಬಾಸ್ ಹೊರಗಡೆ ಬಂದ್ಮೇಲೆ ತೀರಿಸಿದೆ ಎಷ್ಟು? ಇನ್ನೂ ಬಿಗ್ ಬಾಸ್ ಇಂದನೂ ಬಂದಿಲ್ಲ. ಏನು ಮ್ಯಾಕ್ಸಿಮಮ್ ಅಂತಂದರೆ ನಂಗಿರೋ ಸಾಲದಲ್ಲಿ ಒಂದು 60% ಕ್ಲಿಯರ್ ಆಗ್ಬೋದು ಅಷ್ಟೇ. ಸೊ ಇನ್ನು 40% ಹಂಗೆ ಇರುತ್ತೆ. ಇನ್ನು ಬರೋ ಕೆಲಸಗಳಿಂದ ಅದನ್ನು ಫುಲ್ಫಿಲ್ ಮಾಡ್ಕೋಬೇಕು. ಈ ಕನಸು ಅನ್ನೋದಕ್ಕೆ ಅದಕ್ಕೆ ಹೇಳಿದೆ, ನಾವು ಮಿಡಲ್ ಕ್ಲಾಸ್ ಅವ್ರು ಕನಸೇ ಕಾಣಬಾರ್ದು. ಸೊ ಈ ವಿಷಯಗಳಿಗೆಲ್ಲ ತಗೊಂಡ್ರೆ ಕನಸು ಕಾಣ್ತೀವಿ ಅಂತಂದ್ರೆ ಈ ಥರ ಮತ್ತೆ ಸಾಲಗಳಾಗುತ್ತೆ, ಮತ್ತೆ ಇನ್ನೊಂದೇನೋ ಮಾಡಬೇಕು. ಸರ್ ಇದಕ್ಕೊಂದು ಡೈಲಾಗ್ ಹೇಳ್ಬೋದಾ? ನಾನೀಗ ಡಾಲಿ ಧನಂಜಯ ಅವರು ನನ್ನ ಇಂಟರ್ವ್ಯೂ ಒಂದು ಹೇಳಿದ್ದಾರೆ ಸರ್, ಐ ಜಸ್ಟ್ ವಾಂಟ್ ಟು ಪ್ರಮೋಟ್ ದಿಸ್ ಡೈಲಾಗ್. ಬಡವ್ರ ಮಕ್ಕಳು ಬೆಳಿಬೇಕು ಕಣ್ರಿ ಅಂತ ಹೇಳಿದ್ದಾರೆ. ಸರ್ ಬೆಳೀರಿ ಸರ್, ನಾ ಈ ಹಾರ್ಟ್ಲಿ ಸೇಯಿಂಗ್ ಬೆಳಿಬೇಕು. ಯಾಕಂದರೆ ಮಿಡಲ್ ಕ್ಲಾಸ್ ಮನ್ಸ್ಗೆ ಹುಡುಗರುಗಳಾಗಿರ್ಬೋದು, ಹುಡುಗಿರುಗಳು ಕನಸು ಜಾಸ್ತಿ ಸರ್. ಬಡ್ಡಿ ಮಗಂದು ಈ ದುಡ್ಡು EMI ಅನ್ನೋದು ತಲೆ ಮೇಲೆ ಬಗ್ಸ್ ಕೂರ್ಸುತ್ತೆ ನಮಗೆ. ಎಕ್ಸಾಕ್ಟ್. ನನ್ನ ಮಗ EMI ಆಯ್ತಲ್ಲ, ನೀನು ಹಿಂಗೆ ಹೋಯ್ತಾ ಈಗ ಸಿನಿಮಾ ಇಂಡಸ್ಟ್ರಿ, EMI ಆಯ್ತಲ್ಲ ನಿನ್ನ ಬಾಯಿ ಕಡಿಕೆ, ಕಾರ್ ಬೇಕಾಗಿತ್ತ ನಿನಗೆ, ದುಡಿ ಅನ್ನೋದು ಕೇಳಿಸುತ್ತೆ. ಈ ವರ್ಡ್ಗೆ ಏನು ಹೇಳ್ಬೋದು ಸರ್? ಡೆಫಿನೆಟ್ಲಿ ಸರ್. ಅಂದರೆ ಮಿಡಲ್ ಕ್ಲಾಸ್ ಅವರೇ ಬೆಳಿಬೇಕಾಗಿರೋದು ಆ್ಯಕ್ಚುಲಿ. ಸೊ ಏನಕ್ಕೆ ಅಂತಂದರೆ ಒಂದಷ್ಟು ಕನಸುಗಳನ್ನ ನಾವು ಯಾವತ್ತೂ ಆಸೆ ಅಂತ ಹೇಳ್ಕೊಳ್ಳಲ್ಲ, ಕನಸು ಹೇಳ್ಕೊತೀವಿ. ಆಸೆ ಅನ್ನೋದಾದರೆ ನಾವು ಒಂದಷ್ಟು ಏನು ಬರುತ್ತೆ ಅದನ್ನು ಮುಡುಪಾಗಿಟ್ಬಿಟ್ಟು ಅದನ್ನು ತೊಗೊಂಡ್ಬಿಡ್ತೀವಿ. ಕನಸು ಹಂಗಲ್ಲ ನಮ್ಮದು. ಕನಸನ್ನು ಡೈಲಿ ಕುತ್ಕೊಂಡು ಬೆಳಗಿಸ್ತಾ ಇರ್ತೀವಿ, ಅದನ್ನು ಬೆಳೆಸ್ತಾ ಇರ್ತೀವಿ, ಏನೋ ಅದ್ರ ಬಗ್ಗೆ ಆಸೆ ಇಟ್ಕೊಂಡಿರ್ತೀವಿ. ಕನಸು ಅನ್ನೋದು ಎಲ್ಲರೂ ಅಂದ್ಕೊಂಡು ವಸ್ತು ಅಲ್ಲ, ಅದು ಇಟ್ಸ್ ಮೈ ಫೀಲಿಂಗ್, ಇನ್ಸೈಡ್ ಫೀಲಿಂಗ್. ನಾನು ಇದು ಆಗಬೇಕು, ಇದನ್ನು ಮಾಡಬೇಕು ಅನ್ನೋದು. ಅದು ನಮಗೆಲ್ಲಿ ಅಂತಂದರೆ ಒಂದು ಕಡೆ ಮುಟ್ಟುತ್ತೆ ಅನ್ನೋ ಫೀಲಿಂಗು, ಇನ್ನೊಂದ್ಸತಿ ಬಿಡಬಾರ್ದು ಅನ್ನೋ ಫೀಲಿಂಗು. ಸೊ ಎರಡರ ಮಧ್ಯೆ ಸಿಗಾಕೊಂಡು ಜಗ್ತಾ ಇರ್ತೀವಿ, ಆಗ್ತಾ ಇಲ್ವಲ್ಲ ಅಂತ. ಇದೆಲ್ಲದಕ್ಕೂ ನೋಡಿದ್ರೆ ಮನಿ ಮೇಜರಾಗಿ ರೋಲ್ ಪ್ಲೇ ಮಾಡುತ್ತೆ ನಮ್ಮ ಲೈಫ್. ನಿಮ್ಗೆ ಅನ್ಸುತ್ತಾ ಬಿಗ್ ಬಾಸ್ ಕ್ಯಾನ್ ಚೇಂಜ್ ಯುವರ್ ಲೈಫ್ ಅಂತ ನಿಮ್ಗೆ ಈಗ ಅನ್ಸುತ್ತೆ ಹೊರಗಡೆ ಬಂದಮೇಲೆ? ಡೆಫಿನೆಟ್ಲಿ. ಇದು ನನಗೆ 9th ಮತ್ತು 10th ಸೀಸನ್ ಕರೆದಾಗ ಐ ಆಮ್ ನಾಟ್ ರೆಡಿ. ಅಂದರೆ ಆ ಟೈಮಲ್ಲಿ ನಾನು ರೆಡಿ ಇರಲಿಲ್ಲ. ಬೀಯಿಂಗ್ ಅ ಪರ್ಸನ್, ಬೀಯಿಂಗ್ ಅ ಕ್ಯಾರೆಕ್ಟರ್ ನಾನು ರೆಡಿ ಇರಲಿಲ್ಲ. ಅಂದರೆ ಅದನ್ನು ತೊಗೊಳ್ತಿದ್ದ ರೀತಿ ಬೇರೆ ಇತ್ತು, ಯಾರದ್ದು ಮಾತುಗಳಿಗೆ ಇನ್ಫ್ಲೂಯೆನ್ಸ್ ಆಗಿಬಿಟ್ಟಿದ್ದೆ. ತುಂಬ ಜನ ಹೋಗಿ ಬಂದಿರೋರು ಮಾತಾಡೋದಿದೆ. ಅಂದರೆ ನನ್ನ ಕ್ಯಾರೆಕ್ಟರ್ ಬಿದ್ದೋಯ್ತು, ನನ್ನ ಕೆರಿಯರ್ ಹೊಟ್ಟೋಯ್ತು, ಈ ಥರದ್ದೆಲ್ಲ ಮಾತುಗಳು ಕೇಳಿಸ್ಕೊಂಡಿದ್ದೀನಿ ನಾನು. ಇದನ್ನೆಲ್ಲ ನೀವು ಕೇಳಿಸ್ಕೊಂಡು ಮತ್ತೆ ನೀವು ಅದರಲ್ಲಿ ಇಳಿಬೇಕು ಅಂತಂದರೆ ನಿಮ್ಮ ಮೈಂಡ್ ತುಂಬ ಸ್ಟ್ರಾಂಗ್ ಆಗಿರಬೇಕು. ಆ್ಯಂಡ್ ನಿಂಗೆ ಆ ವೇದಿಕೆ ನೆಸೆಸಿಟಿ ಅಷ್ಟಿರಬೇಕು. ಸೊ ನಂಗೆ ನೆಸೆಸಿಟಿನೂ ಅಷ್ಟಿತ್ತು. ಆ್ಯಂಡ್ ಐ ನೋ ಅಬೌಟ್ ಮೈಸೆಲ್ಫ್. ಅಂದರೆ ನಂಗೆ ಅದ್ರ ಬಗ್ಗೆ ಅವೇರ್ನೆಸ್ಸು ಇತ್ತು. ಇದರಿಂದ ಏನಾದ್ರು ಆದರೆ ಆಗಬೇಕು, ಇಲ್ಲಾಂದ್ರೆ ಇಲ್ಲ ಅಂತ ಅಂದ್ಕೊಂಡೇ ಹೋಗಿದ್ದು ನಾನು. ಬಟ್ ನಾನೆಲ್ಲೂ ಚೇಂಜ್ ಆಗಿರಬೇಕು, ಇವ್ರ ಮುಂದೆ ಎಲ್ಲೋ ನಾಟಕ ಮಾಡೋಕ್ಕೆ ಆಗಲ್ಲ ಮನೇಲಿ.
ನೀವು ಅಪ್ಪಿತಪ್ಪಿ ನಾಟಕ ಮಾಡ್ತಿದ್ದೀರಾ ಅಂತಂದರೆ ವೀಕೆಂಡಲ್ಲಿ ಸಿಗಾಕೊಂಡ್ಬಿಡ್ತೀರಾ, ಈಸಿಯಾಗಿ ಸಿಗೋಕ್ಕೋತೀರಾ. ಸೊ ಇದನ್ನೆಲ್ಲ ಬಿಟ್ಟು ಹೋಗಿ ಹೊಡೆದಾಡಬೇಕು ಅಂತ ಹೋದಾಗ ನನಗೆ ಈ ವೇದಿಕೆ ನನಗೇನು ಬೇಕು ಅನ್ನೋದಿತ್ತು, ಕ್ಲಾರಿಟಿ ಇತ್ತಲ್ಲ, ಅದು ನನಗೆ ಸಿಕ್ತು ಸರ್. ಸರ್ ಇನ್ನೊಂದು ಈ ವಿಷಯ ಕೇಳಬೇಕು. ಸುದೀಪ್ ಸರ್ ಸಡನ್ನಾಗಿ ನಿಮ್ಮನ್ನು ಸೈಲೆನ್ಸ್ ಮಾಡಿಬಿಡ್ತಾರೆ. ನೀವು ಕೋಪ ಮಾಡ್ಕೊಳ್ಳಲ್ಲ ಅಂತ, ಕೋಪ ಮಾಡ್ಕೊಳ್ಳಲ್ಲ, ನಾನು ಆ ಮಾತು ಹೇಳ್ತೀನಿ ಅಂತ ಹೇಳಿ. ಅವಾಗ ನಾನು ಕೋಪ ಮಾಡ್ಕೊಳ್ಳೋದ್ರ ಬಗ್ಗೆ ನೀವು ಹೇಳಬೇಕಾಗಿಲ್ಲ ನನಗೆ. ಸೊ ಬೀಯಿಂಗ್ ಅ ಪರ್ಸನ್ ಐ ನೋ ಸುದೀಪಣ್ಣ ಓಕೆ ಬೈ CCL ಎಲ್ಲ. ಸೊ ತುಂಬ ಹತ್ರ ಇರೋದ್ರಿಂದ ಸೊ ಅವ್ರು ಕೋಪದಲ್ಲಿ ಮಾತಾಡಿದ್ರು ನಂಗೆ ಸಂತೋಷದಲ್ಲಿ ಮಾತಾಡಿದ್ರು ಒಂದೇ ಥರ ಅನ್ನಿಸ್ತಾರೆ. ನನಗೇನಂತ ಡಿಫ್ರೆನ್ಸ್ ಕಾಣಿಸಲ್ಲ ಅಣ್ಣ. ಅವ್ರು ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ನಂಗೆ ಸ್ಟೇಜ್ ಮೇಲೆ ನಿಂತ್ಕೊಂಡಾಗ ಏನು ಕಡಿಮೆ ಬೈತಾವ್ರಲ್ಲ ಇವರು ಅಂತ ಅನ್ಸೋದು. ಸೊ ಆ ಕ್ಲೋಸ್ನೆಸ್ ಇದೆ ನನಗೆ. ಆ್ಯಂಡ್ ಆ ಮಾತಾಡಿದಾಗ ಓಕೆ ವೆಯ್ಟ್ ನೆಕ್ಸ್ಟ್ ಹೆಂಗೆ ಕೇಳ್ತಾರೆ ನೋಡೋಣ ಅಂತ. ಬಿಕಾಸ್ ಅದ್ರ ಹಿಂದಿನ ಎಪಿಸೋಡಲ್ಲಿ ನಾನು ಒಂದಷ್ಟು ಮಾತಾಡಿರ್ತೀನಿ. ಸೊ ಅದಕ್ಕೆ ನನಗೆ ಹಂಗೆ ಅಂತ ಹೇಳ್ತಾ ಇದ್ದಾರೆ ಅಂತ ಐ ವಾಸ್ ನಾರ್ಮಲ್. ಅಂದರೆ ಲೆಕ್ಕ ನೋಡೋದ್ರೆ ಸರ್ ಸುದೀಪ್ ಸರ್ ಈ ವಿಡಿಯೋ ನಾನು ಅಪ್ಪಿ ನೋಡ್ತಿದ್ರೆ ಕಮ್ಮಿ ಬೈದಿದ್ದೀರಂತೆ ಬಿಗ್ ಬಾಸ್ ಅಲ್ಲಿ ನೀವು. ಇಲ್ಲ, ನಾನು ಹೇಳ್ತಾ ಇರೋದು ನಿಜ, ತುಂಬಾ ನಿಜ. ನಮಗೆ ಬುದ್ಧಿ ಹೇಳ್ಬೇಕಾರೆಲ್ಲ ತುಂಬ ಬೈದಿದ್ದಾರೆ. ಈಗ ಒಂದು ಅಣ್ಣನ ಪೊಸಿಷನ್ ನಾನೇನೋ ನಿಮ್ಗೆ ಕೇಳಬೇಕು ಅಂತಂದ್ರೆ ನಾನೇನಾದ್ರು ಅಷ್ಟು ಕ್ಲೋಸ್ ಇದ್ದೀನಿ ಅಂತಂದ್ರೆ ನೀವು ಎಷ್ಟು ಬೈತೀರಾ, ಇದೇ ಒಂದು ಕ್ಯಾಮ್ರಾ ಅಂತ ಬಂದಾಗ ನೀವು ಎಷ್ಟು ಮಾತಾಡ್ತೀರಾ. ಸೊ ಆ ಲಿಮಿಟೇಷನ್ಸ್ ಇತ್ತು. ನಂಗೆ ಒಬ್ಬ ಅಣ್ಣ ಆಚೆ, ಒಬ್ಬ ಟೀಚರ್ ಸ್ಟೇಜ್ ಮೇಲೆ. ನಾನು ಇನ್ನೊಂದು ಪ್ರಶ್ನೆ ಕೇಳ್ತೀನಿ, ಇದು ಸ್ವಲ್ಪ ಎಕ್ಸೈಟಿಂಗ್ ಅನ್ಸುತ್ತೆ ನಿಮಗೂ ಕೂಡ. ಕೈ ಎತ್ತುತ್ತಾರೆ, ಯಾರ್ದ ರನ್ನರ್ ಅಪ್, ಬೂಮ್ ಎಲ್ಲ ಕಿರ್ಚಾಡ್ತಾರೆ, ಫ್ಯಾನ್ಸು ಅರ್ಚಾಡ್ತಾರೆ. ಒನ್ಸ್ ನೀವು ಆ ಕಡೆ ಬಂದಾಗ ಸುದೀಪಣ್ಣ ಏನೋ ಹೇಳಿದ್ದಿದ್ಯಾ ನಿಮಗೆ ಒಂದು ಕಿವಿ ಮಾತು? ಸೊ ಅವಾಗ ಹೋದಾಗ ನಾನು ಲೇಟಾಗಿ ಹೋಗಿದ್ದೆ ಅವತ್ತು. ಅಣ್ಣ ನನಗೆ ಕರೆದ್ಬಿಟ್ಟು ಮೇಲ್ಗಡೆ ಮಾತಾಡ್ತಿದ್ರು. ಈಗ ಲೈಫ್ ಬೇರೆ. ಸೊ ಜನ ನಿನ್ನನ್ನು ಕಂಡುಹಿಡಿತಾ ಇದ್ದಾರೆ, ಜನ ನೀನೇನು ಅಂತ ಅರ್ಥ ಆಗಿದೆ. ಸೊ ಈಗ ಒಂದಷ್ಟು ಕೆಲಸಗಳನ್ನ ಮಾಡಬೇಕಾಗತ್ತೆ, ಈಗ ನಿನ್ನ ಜವಾಬ್ದಾರಿ ಜಾಸ್ತಿ ಆಗಿದೆ ಅನ್ನೋದನ್ನ ಒಂದಷ್ಟು ಹೇಳಿದ್ರು. ಈಗ ನಾನು ಹೆಂಗಿರಬೇಕು ಅನ್ನೋದನ್ನ ಒಂದಷ್ಟು ಮಾತು ಹೇಳಿದ್ರು. ಯಾವ್ದಾರ ಒಂದು ಬುದ್ಧಿ ಮಾತು ಹೇಳಿದ್ದು ಕ್ಯಾನ್ ಎಕ್ಸ್ಪ್ಲೋರ್? ಎಕ್ಸಾಕ್ಟ್ಲಿ. ಅವ್ರು ಯಾವಾಗಲೂ ಹೇಳೋದೇನೆ, ದುಡ್ಡಿಂದೇ ಹೋಗ್ಬೇಡಿ, ಸೊ ಕೆಲಸದಿಂದೇ ಹೋಗಿ ದುಡ್ಡು ಬರುತ್ತೆ ಅಂತ. ಸೊ ಆ ಅಣ್ಣನ ಮಾತು ನಾನು ಯಾವತ್ತೂ ನಂಬ್ತೀನಿ. ಈಸ್ ಅ ಪರ್ಫೆಕ್ಷನಿಸ್ಟ್. ಓಕೆನಾ, ಕ್ರಿಕೆಟಲ್ಲೇ ಅಷ್ಟು ಪರ್ಫೆಕ್ಷನ್ನಾಗಿ ಆಡೋರು. ಸೊ ಆ ಡಿಸಿಪ್ಲಿನ್ ಮೇಂಟೈನ್ ಮಾಡಿ, ಪ್ಲಾನ್ಸ್ ಅಲ್ಲ, ಪರ್ಫೆಕ್ಟ್ ಪ್ಲಾನಿಂಗ್ ಅವರು. ಎಕ್ಸಾಕ್ಟ್ಲಿ. ಪ್ಲಾನಿಂಗ್ ಬಿಫೋರ್ ಅವ್ರದ್ದು ಟೇಬಲಲ್ಲಿ ತುಂಬ ಕೆಲಸ ಇರುತ್ತೆ ಸರ್. ಈಗ ಒಂದು ಕ್ರಿಕೆಟ್ ಅಂತ ತೊಗೋಬೋದು, ಯಾವುದೇ ಕೆಲಸ ಆದ್ರೂ ವಿತೌಟ್ ಪ್ಲಾನ್ ಅವ್ರು ಹೋಗೋದೇ ಇಲ್ಲ. ಸೊ ಈಸ್ ಅ ಪರ್ಫೆಕ್ಷನಿಸ್ಟ್ ಆ್ಯಂಡ್ ಕೆಲಸಗಳನ್ನೂ ಪರ್ಫೆಕ್ಟಾಗಿ ಆಗಬೇಕು ಅಂತ ಬಯಸ್ತಾರೆ. ಸೊ ಅವ್ರು ನಮ್ಗೆ ಅದನ್ನೇ ಹೇಳಿದ್ದು. ಸೊ ದುಡ್ಡಿಂದ ಹೋದರೆ ನಿಮಗೆ ತುಂಬ ಕಡಿಮೆ ಕೆಲಸಗಳು ಸಿಗುತ್ತೆ, ಕೆಲಸದಿಂದ ಹೋಗು, ದುಡ್ಡು ತಾನಾಗೆ ಬರುತ್ತೆ ಅಂತ ಹೇಳಿದ್ರು. ಸೊ ಕೆಲಸ ಮಾಡೋದ್ರ ಕಡೆ ಗಮನ ಕೊಡು, ಎಲ್ಲೂ ಲೇಸಿಯಾಗಿ ಹೋಗ್ಬೇಡ ಅಂತ. ನೀವು ಯಾವತ್ತನ ಈ ಟ್ರ್ಯಾಪಿಗೆ ಬಿದ್ದಿದ್ರಾ, ಕ್ರೆಡಿಟ್ ಕಾರ್ಡ್ ಟ್ರ್ಯಾಪಿಗೆ ಏನಾದರೂ? ಎನಿಥಿಂಗ್ ಎಲ್ಸ್ ಆ್ಯಂಡ್ ವೆನಿ ಆಫ್ ದ ಬ್ಯಾಡ್ ಎಕ್ಸ್ಪೀರಿಯನ್ಸ್? ನನಗೆ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅಂತ ಏನೂ ಇಲ್ಲ. ಒಂದ್ಸತಿ ಕ್ರೆಡಿಟ್ ಕಾರ್ಡ್ ತೊಗೊಂಡಿದ್ದೆ, ಅದಾದಮೇಲೆ ಲಿಮಿಟ್ ಎಲ್ಲ ಕ್ರಾಸ್ ಮಾಡಿದ್ದು ಆಯಿತು, ಅವ್ರು ಫೋನ್ ಮಾಡಿ ತಿರ್ಸ್ಕೊಂಡಿದ್ದು ಆಯಿತು. ಸರ್ ನನ್ನನ್ನು ಕ್ರೆಡಿಟ್ ಕಾರ್ಡ್ಗೆ ಹೋಗ್ದಂಗೆ ತಡೆದಿದ್ದು ನನ್ನ ಫ್ರೆಂಡ್ಸು. ಆ್ಯಂಡ್ ನನಗಿರೋ ಅಂಥ ಫ್ರೆಂಡ್ಸ್ ಯಾವಾಗ ಬೇಕಾದರೂ ನಾನು ಅದನ್ನು ಓಪನಾಗಿ ಹೇಳ್ತೀನಿ ಕೂಡ. ನಾನು ನನ್ನ ಜಾಬಲ್ಲಿ ಕೈ ಹಾಕೋದಕ್ಕಿಂತ ಕಷ್ಟ ಅಂದಾಗ ಅವ್ರ ಜಾಬಿಗೆ ಕೈ ಹಾಕಿದ್ದೆ ಜಾಸ್ತಿ. ಫ್ರೆಂಡ್ಸ್ ಇಂಪಾರ್ಟೆಂಟ್. ಸೊ ನೀನೇನಾದರೂ ಮಾಡ್ಕೊಂಡು ನನಗೀಗ ಬೇಕಷ್ಟೇ. ಸೊ ನನಗಿರೋ ಫ್ರೆಂಡ್ಸ್ಗಳೆಲ್ಲ ಇದೇ ಥರನೇ. ನಾನು ಯಾವತ್ತೂ ರಿಕ್ವೆಸ್ಟ್ ಮಾಡಿಲ್ಲ, ಡಿಮ್ಯಾಂಡ್ ಮಾಡಿರೋದೇ ಜಾಸ್ತಿ. ನಂಗೆ ಈಗ ಬೇಕು, ಏನು ಅದಾದಮೇಲೆ ನೆಕ್ಸ್ಟ್ ಗೊತ್ತಿಲ್ಲ. ಓಕೆ, ಅಂದರೆ ಯೂತ್ಸ್ ಇವತ್ತು ಕ್ರೆಡಿಟ್ ಕಾರ್ಡ್ಗೆ ಹೋಗೋದ್ರ ಬಗ್ಗೆ ನಿಮ್ಗೆ ಏನಾದರೂ ಎಕ್ಸ್ಪೀರಿಯನ್ಸಲ್ಲಿ ಹೇಳೋದಾದರೆ ಹೆಂಗೆ ಎಕ್ಸ್ಪೀರಿಯನ್ಸ್ನ ಎಕ್ಸ್ಪ್ರೆಸ್ ಮಾಡ್ತೀರಾ? ಆ್ಯಕ್ಚುಲಿ ನಿನಗೆ ಎಷ್ಟು ಅವಶ್ಯಕತೆ ಇದೆ ಅಂತ ನಮಗೆ ಗೊತ್ತಾಗಲ್ಲ ಸರ್. ಈಗೊಂದು ಯಾರನ್ನ ಸಾಲ ಕೊಡೋರು ಇದ್ದಾರೆ ಅಂತಂದರೆ, ಈಗ ಫ್ರೆಂಡಾಗಿ ನಾನೇ ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ನೀವು ಕೇಳಿದಾಗೆಲ್ಲ ನಾನು ಕೊಡ್ತಾ ಇದ್ದೀನಿ ಅಂತಂದರೆ ನಿಮ್ಗೆ ಆಸೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಇವನಿದಾನೆ ನಾ ಕಾನ್ಫಿಡೆನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಆ ಲಿಮಿಟೇಷನ್ಸ್ ಗೊತ್ತಾಯಿತು ಅಂತಂದರೆ, 1.5 ಲಕ್ಷ 2 ಲಕ್ಷ ತಿಂಗ್ಳಿಗೆ ಆರಾಮಾಗಿ ಕೊಡ್ತಾನ್ಕೊಳೋ ಇವನು ಅಂತ ಗೊತ್ತಾಗೋಯ್ತು ಅಂತಂದರೆ, ನೀವು ಒಂದು ದಿನಕ್ಕೆ 1 ಸಿಗರೇಟ್ ಸಿಗ್ತಾ ಇದ್ರು 10 ಸೇದಾಗ ಸ್ಟಾರ್ಟ್ ಮಾಡ್ತೀರಾ. ಸೊ ಆ ಕಾನ್ಫಿಡೆನ್ಸ್ ಕೊಡ್ತಾ ಹೋಗುತ್ತೆ ಕ್ರೆಡಿಟ್ ಕಾರ್ಡು. ಬಂದ್ಮೇಲೆ ತೀರಿಸ್ಕೊಳ್ಳೋಣ ಬಿಡು, ಬಂದ್ಮೇಲೆ ಮಾಡೋಣ ಬಿಡು, ಇಲ್ಲ ಇದ್ರದ್ದೇ ಇಂಟ್ರೆಸ್ಟ್ ಇಷ್ಟೇ ಅಲ್ವಾ, ಈ ಥರ ಕೊಡ್ತಾ ಹೋಗುತ್ತೆ. ಬಟ್ ನಿನ್ನ ನೀಡ್ ಏನು? ನಿನಗೆ ಸಾಲ ತೊಗೊಳ್ಳೋಂಥ ನೀಡಿ, ಕ್ರೆಡಿಟ್ ಅಂದರೆ ಸಾಲನೇ ಅಲ್ವಾ. ಸೊ ಸಾಲದ ಅವಶ್ಯಕತೆ ಏನು ಅಂತ ತಿಳ್ಕೊಂಡ್ರೆ ಸರ್ ಅದು ತಪ್ಪು ಅಂತ ನಾನು ಹೇಳಲ್ಲ. ಬಿಲೋ 30 ಒಳಗೆ ಅಂದರೆ ನಿನ್ನ ಕಮಿಟ್ಮೆಂಟ್ಸ್ಗಳೇನಿದೆ, ನಿನ್ನ ಬಿಸ್ನೆಸ್ ಏನಿದೆ ಇಲ್ವಾ, ನಿನ್ನ ಮನೇಲಿ ಆರಾಮಾಗಿ ನೋಡ್ಕೊತವ್ರು, ಕ್ರೆಡಿಟ್ ಕಾರ್ಡ್ ಅವಶ್ಯಕತೆನೇ ಇಲ್ಲ. ಸೊ ಆ ಥರ ದೃಷ್ಟಿನ ಇಟ್ಕೊಂಡು ನಿನಗೆ ಸಾಲ ಯಾರೋ ಕೊಡ್ತಾ ಇದ್ದಾರೆ ಅಂತಂದರೆ ಬರೀ ಎಳಿಯೋಕ್ಕೆ ಅಂತಾನೆ, ನನ್ನ ಪ್ರಕಾರ ಬೇಡ ಅಂತಲೇ ಹೇಳ್ತೀನಿ ಸರ್. ಸರ್ ಇನ್ನೊಂದು ವಿಚಾರ ಕೇಳಬೇಕು. ಅಮ್ಮ ಶಿ ಈಸ್ ಒನ್ ಆಫ್ ದ ಬ್ಯಾಕ್ ಸಪೋರ್ಟ್ ಫಾರ್ ಯು ಆ್ಯಂಡ್ ಸ್ಟ್ರಾಂಗ್ ಸಪೋರ್ಟ್ ಫಾರ್ ಯು. ಅಮ್ಮ ಒಂದು ಮಾತು ಹೇಳ್ತಾರೆ. ಐ ಥಿಂಕ್ ನನಗೂ ಅದು ಇಷ್ಟ ಆಯಿತು ನಿಮ್ಮಮ್ಮ ಹೇಳಿದ್ದು. ಆ್ಯಸ್ ನಾನು ಒಬ್ಬ ನಮ್ಮಮ್ಮನ ಮಗ ಆದವನ್ನ ನಾನು ಕೂಡ ಅದೇ ಹೇಳ್ತೀನಿ. ಹನುಮಂತ ಗೆದ್ದಿದ್ದಂಗೆ ಬೇಜಾರಿಲ್ಲ, ತ್ರಿವಿಕ್ರಮ್ ಗೆಲ್ಲಬೇಕಿತ್ತು, ಅಥವಾ ತ್ರಿವಿಕ್ರಮ್ ಗೆದ್ದಿಲ್ಲ ಅಂದ್ರೂ ಪರವಾಗಿಲ್ಲ, ಬೇರೆ ಯಾರು ಗೆದ್ದಿದ್ರು ಓಕೆ. ಅವ್ರ ವರ್ಡ್ ಏನಿತ್ತು ಅಂದರೆ, ಇವನು ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿದ್ದವನು ಒಂದಷ್ಟು ಶೋಸ್ ಮಾಡಿದ್ದಾನೆ ಆಲ್ರೆಡಿ, ಬಟ್ ನನ್ನ ಮಗ ಅಂತ ಯಾವುದೋ ಶೋಸ್ಗಳೆಲ್ಲ ಏನೂ ಮಾಡಿಲ್ಲ,
ಅರೌಂಡ್ 100 ಡೇಸು ಕವರ್ ಮಾಡಿರೋ ಮಗ ಏನು ಹೇಳ್ತೀರಾ ತಾಯಿ ಉತ್ತರಕ್ಕೆ ನೀವು? ಸರ್, ನನ್ನ ತಾಯಿ ಪ್ರೀತಿ ಬಗ್ಗೆ ಏನೂ ಹೇಳೋಕ್ಕೋಗಲ್ಲ. ಆ್ಯಂಡ್ ಶಿ ಈಸ್ ದ ಬೆಸ್ಟೆಸ್ಟ್ ಒಪಿನಿಯನ್ ಕ್ರಿಯೇಟರ್ ನನಗೆ ಯಾವಾಗ್ಲೂ. ಸೊ ನನ್ನ ವಿಷಯದಲ್ಲಿ ಅಂತ ಬಂತು ಅಂದರೆ, ಸೊ ಚಿಕ್ಕ ವಯಸ್ಸಿಂದ ನೋಡ್ಕೊಂಬಂದಿರೋರು. ಈ ಥರ ದೊಡ್ಡ ಸ್ಟೇಟ್ಮೆಂಟ್ ಕೊಟ್ಟಾಗ ಏನಾಗುತ್ತೆ ಗೊತ್ತಾ, ನನ್ನ ತಾಯಿ ಅನ್ನೋದಕ್ಕಿಂತ ಆಚೆ ಕಡೆ ವ್ಯೂವರ್ ಅಂತ ಅನಿಸ್ತಾರೆ. ಓಕೆ. ನನ್ನ ತಾಯಿ ಆಸೆನೇ ಆಗಿರ್ಬೋದು, ಹೌದು. ಓಕೆ. ನಾನು ಹನುಮಂತನ 100 ದಿವಸ ನೋಡ್ಕೊಂಬಂದಿದ್ದೀನಿ. ಹಾಂ, ಹನುಮಂತನು ನನ್ನ 100 ದಿವಸ ನೋಡ್ಕೊಂಬಂದಿದ್ದಾನೆ. ಸೊ ಎಂಡ್ ಆಫ್ ದ ಡೇ ನಾನು ಅವನು ಸ್ಟೇಜಿಗೆ ಬರೋ ತನಕ ಸ್ಟೇಜಲ್ಲಿ ಅಂದರೆ ಹೊರಗಡೆ ಏನು ನಡೀತಾ ಇದೆ, ಯಾವ್ಯಾವ ಒಪಿನಿಯನ್ ಕ್ರಿಯೇಟ್ ಆಗ್ತಿದೆ ಅಂತ ಗೊತ್ತೇ ಇಲ್ಲ. ಹೌದು ಹೌದು. ಅದಕ್ಕೆ ನಾನು ಹೇಳ್ತಾ ಇರೋದು, ವೆನ್ ಹನುಮಂತು ಕೈ ಎತ್ತಿದಾಗ ನನ್ನ ಮುಖದಲ್ಲಿ ರಿಯಾಕ್ಷನೇ ಇರಲಿಲ್ಲ. ಎಸ್. ಓಕೆ ಚಲ್ತಾ ಟಾಪ್ 3 ಏನು ಬಂದಿದ್ರು, ಅವ್ರಿಗೆ ಯಾರಿಗೆ ಕಪ್ ಬಂದಿದ್ರು, ಇವನ್ ಇನ್ಕ್ಲೂಡಿಂಗ್ ಮೀ, ನನಗೆ ಕಪ್ ಬಂದಿದ್ರು, ಇಲ್ಲ ರಜತ್ಗೆ ಬಂದಿದ್ರು, ಇವನ್ ಹನುಮಂತಗೆ ಬಂತಲ್ಲ, ನಮ್ಗೆ ಯಾರಿಗೂ ಬೇಜಾರಿಲ್ಲ. ಬಿಕಾಸ್ ವಿ ಆಲ್ ಲೀವ್ ಟುಗೆದರ್. 100 ದಿವಸ 120 ದಿವಸ ನಮ್ಮ ಅಮ್ಮಂದು ಒಪಿನಿಯನ್ ಅಷ್ಟೇ ಅದು. ಎಕ್ಸಾಕ್ಟ್ಲಿ. ಅದು ಮಗ ಅನ್ನೋ ಟ್ಯಾಗ್ ಇರೋದ್ರಿಂದ ಏನು ಅನಿಸ್ತಾ ಇದೆ, ತುಂಬ ದೊಡ್ಡದಾಗಿ ಕಾಣಿಸ್ತಾ ಇದೆ ಅಷ್ಟೇ. ಅದರ್ವೈಸ್ ಶಿ ಈಸ್ ಆಡಿಯನ್. ಅವ್ರ ಆಡಿಯನ್ ಆಗಿ ಆ ಮಾತು ಹೇಳ್ತಾ ಇದ್ದಾರೆ. ನಾನು ಅದಕ್ಕೆ ಹೇಳಿದೆ, ನಮ್ಮಮ್ಮ ಇಂಟೆನ್ಷನ್ ಬೇರೆ ಇತ್ತು, ಅವ್ರು ಹೇಳಿದ ರೀತಿ ಬೇರೆ ಇತ್ತು, ಅದು ಕೇಳಿಸಿದ ರೀತಿ ಬೇರೆ ಆಯಿತು ಅಷ್ಟೇ ಅಂತ. ಗೂಗಲಲ್ಲಿ ನೀವು ಯೂಟ್ಯೂಬ್ ಸರ್ಚ್ ಮಾಡಿದ್ರು ಕೂಡ 2 ವರ್ಡ್ ಓಡಾಡ್ತೇವೆ ಸರ್, ತ್ರಿಭವ್ಯ ತ್ರಿಮೋಕ್ಷಿ ಅಂತ. ಸಿಕ್ಕಾಪಟ್ಟೆ ವೈರಲ್ ಆಗ್ತದೆ. ಅದು ನಿಮ್ಗೆ ಗೊತ್ತೋ ಗೊತ್ತಿಲ್ಲ, ನಂಗೆ ಗೊತ್ತಿಲ್ಲ. ಸೊ ಇದು 2 ವರ್ಡ್ ಓಡಾಡ್ತಿದೆ ಸರ್. ಯಾಕೆ ಈ 2 ವರ್ಡ್ ಬರ್ತಿದೆ? ನಾನು ಏನು ಹೊಸ್ದಾಗಿ ಕ್ರಿಯೇಟ್ ಮಾಡಿ ಏನೋ ಒಂದು ಹೊಸ್ದಾಗಿ ನಾನು ಮಾತಾಡೋನಲ್ಲ, ನಾನು ಮಾತಾಡೋದಿಲ್ಲ. ಈ 2 ವರ್ಡ್ ಬಗ್ಗೆ ನಿಮ್ಮ ಅಭಿಪ್ರಾಯ? ಸರ್, ತ್ರಿವ್ಯ ಅಂತ ಬಂದಾಗ ಇಡೀ ದಿನ ಅಂದರೆ ಇಡೀ ಬಿಗ್ ಬಾಸ್ಗೆ ಕೆರಿಯರ್ ನೋಡ್ಕೊತ ಬಂತು ಅಂತಂದರೆ ವಿ 3 or 4 ಇದ್ವಿ ನಾವು ಅವಾಗ. ಆ್ಯಂಡ್ ಎಂಡಲ್ಲಿ ರಜತ್ ನನ್ನ ಜೊತೆಗೆ ಜಾಸ್ತಿ ಕ್ಲೋಸ್ ಆಗಿದ್ದು. ಧರ್ಮಣ್ಣ, ನಾನು ಫಸ್ಟ್ ಪ್ಲೇಸ್ ಯಾವಾಗಲೂ ಧರ್ಮಣ್ಣಂಗೆ ಕೊಡ್ತೀನಿ. ಮನೆಗೆ ಹೋದಾಗ ಜಾಸ್ತಿ ಕ್ಲೋಸ್ ಆಗಿದ್ದು ಧರ್ಮಣ್ಣಂಗೆ. ರಂಜಿತ್ ಜೊತೆಗೆ ಜಾಸ್ತಿ ಕ್ಲೋಸ್ ಆಗಿದ್ದೆ. ಈಗ ನನಗೆ ಕ್ಲೋಸ್ ಆಗ ಬಾಂಡಿಂಗ್ ಇರುತ್ತಲ್ಲ, ನಾನು ಅದನ್ನು ಎಲ್ಲೂ ಗೇಮಿಗೆ ತರ್ತಾ ಇರಲಿಲ್ಲ. ಆ ಕಂಫರ್ಟ್ ಝೋನಲ್ಲಿ ಇರ್ತಾ ಇದ್ದೆ. ಈ ಧರ್ಮಣ್ಣನ ಜೊತೆ ತುಂಬ ಕ್ಲೋಸ್ ಆಗಿರುತ್ತೆ, ಅನು ಜೊತೆಗೆ ನಾನು ತುಂಬ ಕ್ಲೋಸ್ ಆಗಿರ್ತಾ ಇದ್ದೆ. ಬಿಕಾಸ್ ವಿ ವರ್ಸ್ ಫ್ರಮ್ ದ ಸೇಮ್ ಪ್ಲೇಸ್. ಈ ತ್ರಿವ್ಯ ಅನ್ನೋದೇನಾಗೋಯ್ತು, ಕೊನೆ ಈ ಲಾಸ್ಟ್ ಒಂದು 60-40 ಎಪಿಸೋಡ್ಸ್ಗಳಲ್ಲಿ ಏನಾಗೋಯ್ತು, ಇವರೆಲ್ಲ ಎಲಿಮಿನೇಟ್ ಆದಮೇಲೆ ನಾನು ಭವ್ಯ ಉಳ್ಕೊಂಡ್ವಿ. ಯಾರೋ ಒಬ್ರು ಬೇಕಲ್ವ ನಿಮ್ಗೆ ಊಟ ಹಾಕೋರು, ಈ ದೊಡ್ಡ ದೇಹಕ್ಕೆ ಯಾವುದೋ ಒಂದು ಊಟ ಹಾಕೋರು ಬೇಕು ಒಂದಷ್ಟು. ಸೊ ಆ ಥರ ಪ್ಯಾಟ್ರನ್ ನೋಡಿದ್ರೆ ನಂಗೆ ಭವ್ಯ ಶಿ ಸ್ಟುಡ್ ಫಾರ್ ಮೀ ಲೈಕ್ ಫುಲ್ ಲಾಂಗ್ ಲೆಂತ್, ಫುಲ್ ಲಾಸ್ಟ್ ಡೇ ತನಕ ನೋಡಿದ್ರು. ಆ್ಯಂಡ್ ಮೋಕ್ಷಿತಾ ಇಸ್ ಲೈಕ್ ಅವ್ರಿಗೂ ನನಗೂ ಲೈಕ್ ಸೆಕೆಂಡ್ ವೀಕಿಂದನೇ ಸೆಟ್ ಆಗಲಿಲ್ಲ. ಸೊ ದೂರನೇ ಇದ್ರು. ನಾನು ಅವ್ರಿಗೆ ಹೇಳಿದೆ, ನಿಮ್ಮ ಪಾವರು ಸೀರಿಯಲ್ ನಾನು ನೋಡಿದ್ದೇನೆ, ಸೊ ಆಮ ಫ್ಯಾನ್ ಬಾಯ್ ಟು ಯು. ಸೊ ಈ ಥರದ ವಿಷಯಗಳು ಒಂದಷ್ಟಿದೆ ಹಂಗೆ. ಅವ್ರಿಗೆಲ್ಲ ಒಂದು ಕಡೆ ಸೆಟ್ಟೇ ಆಗಲಿಲ್ಲ. ಅವ್ರು ನಾರ್ಮಲಾಗೆ ಬೆಳಗ್ಗೆ ಗುಡ್ ಮಾರ್ನಿಂಗ್ ಗುಡ್ ನೈಟ್ಗಳು ಹೇಳ್ತಾ ಇದ್ವಿ, ಅಷ್ಟು ಬಿಟ್ಟರೆ ಕೂತ್ಕೊಂಡು ಮಾತಾಡಿದ್ದು ಇದೆಲ್ಲೂ ಇಲ್ಲೇ ಇಲ್ಲ. ಅದು ಜನಕ್ಕೆ ಇಷ್ಟ ಆಗೋಗಿದೆ. ಸೊ ಇವರಿಬ್ರು ಒಂದಾಗಿರ್ಬೇಕಾಗಿತ್ತು, ಇವರಿಬ್ರು ಒಂದಾಗಿ ಹೋಗ್ಬೇಕು. ಎಂಡ್ ಆಫ್ ದ ಡೇ ಇಟ್ಸ್ ಅ ಒಪಿನಿಯನ್. ಅವ್ರ ಒಪಿನಿಯನ್ಗೆ ನಾನು ಏನು ಹೇಳಲ್ಲ. ಓಕೆ. ಈ ಆದ್ಮೇಲೆ ಇನ್ನೊಂದು ಪ್ರಶ್ನೆ ಕೇಳ್ತೀನಿ. ಈಗ ಒಂದು ವಿಡಿಯೋ ತೋರಿಸ್ತೀನಿ, ಆಸ್ ಯೂಶುವಲ್ ಅಲ್ಲಿ ಪ್ಲೇ ಆಗಿದ್ದು ವಿಡಿಯೋ. ಸೊ ಅದರಿಂದ ನಾನು ಮತ್ತೆ ಇಲ್ಲಿ ತೋರಿಸ್ತೀನಿ, ನಿಮ್ಮ ರಿಯಾಕ್ಷನ್. ಚಲೋ, ಕ್ಯಾನ್ ಹ್ಯಾವ್ ದ ವಿಡಿಯೋ ಪ್ಲೀಸ್. ದುರಾಂಕರ ತೋರಿಸಿದ್ರೆ ಪಕ್ಕದ ಮನೆ ಇರ್ಬೇಕು. ಅದನ್ನೇ ಹೇಳ್ತಾರೆ, ಎಸೆದು ತಳ್ಳಗಲ್ಲ ಏನದು ಅಮ್ಮ ಅಂದಾಗ. ಯು ಶಟ್ ಅಪ್ ಪ್ಲೀಸ್. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಏನ್ ಸ್ಪೋರ್ಟಿವ್ ಭವ್ಯ? ನೀವು ನನಗೆ ಹೇಳ್ತಿದ್ದೀರಾ ಯು ಬಿ ಸ್ಪೋರ್ಟಿವ್. ವಾಟ್ಸ್ ದೇರ್ ಇನ್ ದಟ್? ಯು ಬಿ ವೆರಿ ಸ್ಪೋರ್ಟಿವ್, ದಟ್ಸ್ ಇಟ್. ಬರೀ ಡೌಗಳು. ಏನು ನೆಕ್ಸ್ಟ್ ಇದು ಇದಾಗಿದ ತಕ್ಷಣ ಏನು ಡೌಗಳು ಗೊತ್ತಾ ನಮ್ಮ ಹತ್ರ? ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ಏನಿದಿಲ್ಲ ಭವ್ಯ, ನಿನ್ನ ಹತ್ರ ಏನ್ ಮಾತಾಡ್ತಿದ್ದೀನಿ ಭವ್ಯ ನಾನು? ಏನ್ ಪ್ಲೀಸ್ ಭವ್ಯ, ನಿನ್ನ ಹತ್ರ ಮಾತಾಡೋ ಭವ್ಯ. ನಿನ್ಗಿದು ಬೇಕಿತ್ತ ಮಗನೇ, ವಾಪಸ್ಸು ಒಂಟೋಗು ಶಿವನೇ. ಯಾರಿಗೆ ಹೇಳ್ತಿದ್ದೀರಾ? ಮಾತಾಡ್ತಾ ಇದೀನಿ ಭವ್ಯ. ನಾನೇನ್ ನಿನ್ ಕಣ್ಣಿಗೆ ಕಾಮಿಡಿ ಅಂತರ ಕಾಣ್ತಾ ಇದ್ದೀನ? ಭವ್ಯ ಹೇಳ್ತಿದ್ದೀನಿ ಕೇಳು. ಮೆಲ್ಲಗೆ ಮಾತಾಡು. ನಾನು ಜೋರಾಗಿ ಮಾತಾಡ್ತಾ ಇದ್ದೀನಿ. ಅಪ್ಪಾಜಿ ಇದೊಂದು ಸ್ವಲ್ಪ ಟೂ ಮಚ್ ಆಯ್ತು ಅಂತ ಅನಿಸ್ತಿಲ್ವಾ? ಅದನ್ನೇನು ನೀನ್ ಎಲ್ಲದಕ್ಕೂ ನಂದೆಲ್ಲ ಇಡ್ಲಿ ನಂದಗೋಪಾಲಿ ತರ ಬರೋದು? ನಂದಗೋಪಾಲ ಸರಿನಾ? ಅಣ್ಣ, ನನ್ನ ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ, ನಾನು ಸತ್ತೋದಂಗೆ ಆಗೋಯ್ತಾ ಇದ್ದೀನಿ. ಅಯ್ಯೋ ಸರ್, ನಾನೀಗ ನಿಮ್ಮ ಭವ್ಯ ಮತ್ತು ನಿಮ್ಮ ಜಗಳ ದೇವರನ್ನೇ ನಾನು ಕೇಳಲ್ಲ ಸರ್, ನಂಗೆ ಬ್ಯಾಡ ಅದು. ಪಾಪ ನಮ್ಮ ರಜತದ ಪರಿಸ್ಥಿತಿ ಯಾಕೆ ಸರ್ ಹಿಂಗೆ ಮಾಡ್ಬಿಟ್ಟು? ನಾರ್ಮಲ್ ಆಗೇ ಇದ್ದ ವಿಡಿಯೋದಲ್ಲಿ ನಿಮ್ಗೆ ಹಂಗೆ ಅನಿಸ್ತಾ ಇದೆ ಅಷ್ಟೇ. ಅದು ಮ್ಯೂಸಿಕ್ ಕೊಟ್ಟು ಅದೆಲ್ಲ ಮಾತಾಡ್ಸಿರೋದಕ್ಕೆ ಹಂಗೆ ಅನಿಸ್ತಾ ಇದೆ ಸರ್. ಬಟ್ ರಿಯಾಕ್ಷನ್ ನೀವು ಗಮನಿಸಿ ಸರ್, ಅಲ್ಲಿ ಬೇಡ ಅಂತ ನಾವು ದೂರ ಹೋಗ್ತಿದ್ರು, ನೀವು ಒಟ್ಟಿಗೆ ಅವ್ರ ಜೊತೆ ಟ್ರಾವೆಲ್ ಮಾಡ್ತೀರಿ, ಮತ್ತು ಭವ್ಯ ಅವ್ರು ನಿಮ್ಮ ಜೊತೆ ಟ್ರಾವೆಲ್ ಮಾಡ್ತಾರೆ. ಅವ್ರು ಯಾಗ್ರೂ ನಾನು ಹಿಂದೆ ಬರ್ತೀಯ ಅನ್ನಂಗಿತ್ತು. ಆಮೇಲೆ ಆ ಬೆಡ್ ಮೇಲೆ ಮಲ್ಕೊಂಡು ಈ ಶೋಸ್ ಟು ಯರ್ ಹಾರ್ಟ್, ಐ ಕ್ಯಾನ್ ಸಿ ದಟ್ ವಿಡಿಯೋ. ಅದ್ರ ಬಗ್ಗೆ ಹೇಳೋದಾರೆ ಸರ್, ನನಗೆ ಕನ್ಸರ್ನ್ ಇದೆ ಸರ್, ತುಂಬ ರಜತ್ ಮೇಲೆ ಕನ್ಸರ್ನ್ ಆಗ್ತಿದೆ. ಪಾಪ ಇನ್ನೂ ಏನೇನು ಈ ಕಣ್ಣಲ್ಲಿ ನೋಡಬೇಕು ಅನ್ನೋದು, ಅದ್ರ ಬಗ್ಗೆ ಹೇಳೋದಾದ್ರೆ. ಅದೆಲ್ಲ ಆ್ಯಕ್ಚುಲಿ ಏನೂ ಇಲ್ಲ, ನೀವು ಅದನ್ನು ಇದು ಮಾಡ್ತಾ ಇರೋದು.
ರಜತ್ ಜೊತೆಗೆ ನಾನು ಏನೋ ಮಾತಾಡ್ತಾ ಇದ್ದೆ ಓಕೆನಾ, ಅವಾಗ ಭವ್ಯ ನನಗೆ ಹೇಳ್ತಾ ಇದ್ದಾನೆ ಇವನು ಅಂತ ಬಂದು ಎರಡು ಸತಿ ಜಗಳ ಆಡಿರೋದು. ಆ್ಯಂಡ್ ಇಟ್ ಲುಕ್ಸ್ ವೆರಿ ಕಾಮಿಡಿ. ನಾನು ಅದೇ ಹೇಳ್ತಾ ಇದ್ದೆ, ಭವ್ಯ ನೀನು ಏನಾದರೂ ಆಚೆ ಮಾತಾಡಿದ್ರೆ ಬೇರೆ ಥರ ಹೇಳ್ತಾ ಇತ್ತು, ನೀನು ಇಲ್ಲಿ ಮಾತಾಡ್ತಾ ಇದೆಯಾ, ನಂಗೆ ಮಾತು ಬಿಟ್ಟರು ಬೇರೆ ಏನು ಬೈಯೋಕ್ಕೂ ಆಗ್ತಾ ಇಲ್ಲ, ಇದನ್ನು ಮಾಡೋಕ್ಕಾಗ್ತಾ ಇಲ್ಲ ಅಂತ. ಸೊ ಆ ವೀಕಲ್ಲಿ ನನಗೆ ಗೇಮ್ಗಳು ಸಿಕ್ಕಿರಲಿಲ್ಲ ಅಂತ ಫ್ರಸ್ಟ್ರೇಟ್ ಆಗೋಗಿದೆ ನಾನು. ನಂಗೆ ಆ ಇರಿಟೇಷನ್ ತಡ್ಕೊಳಕ್ಕಾಗ್ತಾ ಇಲ್ಲ. ಗೇಮ್ ಆಡಿರಲಿಲ್ಲ, ಗೇಮ್ ಸಿಗ್ತಾ ಇಲ್ಲ, ಏನು ಮಾಡೋದು ಈಗ. ಮಿಡ್ ವೀಕ್ ಎಲಿಮಿನೇಷನ್ ಅಂತ ಬೇರೆ ಹೇಳ್ಬಿಟ್ಟಿದ್ದಾರೆ, ನಾಮಿನೇಟ್ ಆಗಿ ಹೋಗಿದ್ದೀವಿ, ಬೇರೆ ಹೆಂಗೆ ಉಳಿಸ್ಕೊಳ್ಳೋದು, ಇದೆಲ್ಲ ತಲೆಯಲ್ಲಿ ಓಡ್ತಾ ಇತ್ತು. ಆ ಟೈಮಲ್ಲಿ ಆಗಿದ್ದು ಜಗಳಗಳದು. ಒಳಗಡೆ ಇದ್ದೀರಾ, ನಿಮ್ಮ ಬಾಡಿ ನೀವು ಆಟಾಡ್ತಿದ್ದೀರಾ, ಎಲ್ಲೋ ಒಂದು ಮೈಂಡ್ ಸೈಟಲ್ಲಿ ಎಲ್ಲೋ ಒಂದು ವರ್ಕ್ ಮಾಡುತ್ತೆ ಒಂದೊಂದ್ಸಲ. ನನ್ನ ಇ ಎಮ್ ಐ ಕ್ಲಿಯರ್ ಆಗಿದೆಯಾ, ನನ್ನ ಇ ಎಮ್ ಐ ಕಟ್ಟಾಯಿತಾ, ಅಮೌಂಟ್ ಹೋಯ್ತಾ ಅನ್ನೋದೊಂದು ಇರುತ್ತೆ ಆ್ಯಸ್ ಎ ಪರ್ಸ್ಪೆಕ್ಷನ್. ಹೆಂಗೆ ಸರ್ ಅದು ನೆನಪ ಬಂತ ಏನಾದರೂ ಹೊರಗಡೆ? ಸರ್ ಅಂದರೆ ಇದು ಹೇಳಿದ್ರೆ ಒಂಥರ ನಮ್ಮದು ಏನು ಹಿಂಗೆಲ್ಲ ಹೇಳ್ತಾ ಇದ್ದಾನಲ್ಲ ಅಂತ ಅನಿಸುತ್ತೆ. ಐ ಯೂಸ್ ಟು ರೀಕಾಲ್ ಎವ್ರಿಥಿಂಗ್. ಅಂದರೆ ನಂದು ಏನೇನಿದೆ ಹೊರಗಡೆ. ಸೊ ಐ ಯೂಸ್ ಟು ರೀಕಾಲ್ ಮೈ ಫೋನ್ ನಂಬರ್ಸ್. ನಂದು 2 ನಂಬರ್ ಇದೆ, ಸೊ ಅದನ್ನು ರೀಕಾಲ್ ಮಾಡೋದು, ನನ್ನ ಪಾಸ್ವರ್ಡ್ಸ್ಗಳನ್ನೆಲ್ಲ ರೀಕಾಲ್ ಮಾಡೋದು, ಸೊ ಯಾರ್ಯಾರು ಫ್ರೆಂಡ್ಸ್ಗಳ ಲಿಸ್ಟ್ ಇದೆ ಅಂತ ರೀಕಾಲ್ ಮಾಡೋದು. ಐ ಯೂಸ್ ಟು ರೀಕಾಲ್ ಆಲ್ ದಿಸ್. ಸೊ ನಿಮಗೆ ರೀಕಾಲ್ ಆಗೋದ್ರಿಂದ ನಿಮ್ಗೆ ಏನೇನಿದೆ ಅಂತ ಆಚೆ ಕಡೆ ಗೊತ್ತಾಗೋದು. ಅದರ್ವೈಸ್ ನಿಮಗೆ ಇಲ್ಲಿ ಒಳಗಡೆ ಮುಳುಗ್ಬಿಟ್ವಿ ಅಂತಂದರೆ ನಮ್ಗೆ ಏನು ಮಾಡಬೇಕು ಅಂತ ನೀವು ನೋಡಿದರೆ ಎಷ್ಟೊಂದು ಜನ ಒಳಗಡೆ ಹೋದಾಗ ಬ್ಲ್ಯಾಂಕ್ ಆಗಿದ್ದೀವಿ ಅಂತ ಹೇಳ್ತಾ ಇದ್ದಾರಲ್ಲ, ದಿಸ್ ಇಸ್ ದ ರೀಸನ್. ಓಕೆ, ನೀವು ಒಂದು ವಾಯ್ಸಿಗೆ ಅಡಿಕ್ಟ್ ಆಗಿಬಿಟ್ರಿ ಅಂತಂದರೆ ಒಳಗಡೆ ಬಿಗ್ ಬಾಸ್ ವಾಯ್ಸಿಗೆ ಅಡಿಕ್ಟ್ ಆಗೋಗ್ತೀವಿ. ಆ್ಯಂಡ್ ಅಲ್ಲಿ ಕೂಡ ವಿಷಯಗಳೇ ನಡೀತಾ ಇರ್ತಾರೆ ತಲೆಯಲ್ಲಿ, ನಾವು ಬ್ಲ್ಯಾಂಕ್ ಆಗಿ ಹೋಗ್ತೀವಿ. ಯಾರನ್ನ ಬರಬೇಕಾಗುತ್ತೆ ನಮ್ಮನ್ನು ಮತ್ತೆ ಬೂಸ್ಟ್ ಮಾಡೋದಕ್ಕೆ. ನನಗೆ ಆ ಥರ ವಿಷಯಗಳು ಇರಲಿಲ್ಲ ಎಲ್ಲೂ. ಓಕೆ, ಸೊ ನನಗಿದ್ದಿದ್ದು ಒಂದೇ, ನಮ್ಮ ತಾಯಿ ಹೆಲ್ತ್ ಇಶ್ಯೂಸ್ ಮಾತ್ರ. ಅದು ಈ ವಿಂಟರ್ ಸೀಸನಲ್ಲಿ. ಅದನ್ನು ಬಿಟ್ಟರೆ ನನಗೆ ಇನ್ಯಾವ ಟೆನ್ಷನು ಇರಲಿಲ್ಲ ಒಳಗಡೆ. ಸರ್ ಒನ್ಸ್ ನೀವು ಬಿಗ್ ಬಾಸಿಂದ ಹೊರಗಡೆ ಬಂದಾಗ ನಿಮ್ಮ ಫೋನ್ ಸಡನ್ನಾಗಿ ನೋಡಿದಾಗ ಎಷ್ಟು ಮಿಸ್ ಕಾಲ್ಸು, ಎಷ್ಟು ಮೆಸೇಜ್ ಪೆಂಡಿಂಗ್ ಇತ್ತು ಸರ್? ಎಷ್ಟು ದಿವಸ ಬೇಕಾಯ್ತು ನೋಡೋಕ್ಕೆ? ನಾನು ಎಲ್ಲರಿಗೂ ಒಂದಿನ ಟೈಮ್ ಕೊಡ್ತೀನಿ ಅಂತ ಹೇಳಿದ್ದೀನಿ. ಸೊ ಈ ಲೆವೆಲಿಗೆ ನಾನು ಬ್ಯುಸಿ ಆಗ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಸೊ ಆ ಥರ ಮಾಡಿದೆ ಬಿಗ್ ಬಾಸ್ ವೇದಿಕೆ ನನಗೆ. ಎಸ್, ಸೊ ಐ ಆಮ್ ಫೀಲಿಂಗ್ ಗುಡ್. ನಿಮ್ಮ ಸ್ಟ್ರಗಲಿಂಗಲ್ಲಿ ಅಪ್ಪ ನೋಡಿದ್ದಾರೆ ಸರ್, ಹೌ ತ್ರಿವಿಕ್ರಮ್ ಸ್ಟ್ರಗಲ್ಸ್. ಇವತ್ತು ಇದ್ದಿದ್ರೆ ಈ ಒಂದು ಬಿಗ್ ಬಾಸ್ನ ರನ್ನರ್ ಅಪ್ ಅಪ್ಪ ಏನು ಫೀಲ್ ಮಾಡ್ತಿದ್ರು? ಸರ್ ಈಸ್ ಮೆಚ್ಯೂರ್ಡ್ ಪರ್ಸನ್. ಅಂದರೆ ತುಂಬ ನೆಮ್ಮದಿಯಾಗಿ ತೊಗೋತಾರೆ. ತುಂಬ ಜಾಸ್ತಿ ಮಾರ್ಕ್ಸ್ ತೊಗೊಂಡಾಗ ನನ್ನ ಬೈದಿರೋದಿದೆ, ತುಂಬ ಕಡಿಮೆ ತೊಗೊಂಡಾಗ ಹೊಗಳಿರೋದಿದೆ. ಓಕೆ, ಸೊ ಈಸ್ ವೆರಿ ಮೆಚ್ಯೂರ್ಡ್ ಪರ್ಸನ್. ನನಗೆ ತುಂಬ ಜಾಸ್ತಿ ತೊಗೊಂಡಾಗ ಯಾಕೆ ಬೈತಾ ಇದ್ದಾರೆ ಅನ್ನೋದು ಅರ್ಥ ಆಗ್ತಿರ್ಲಿಲ್ಲ. ಕಡಿಮೆ ತೊಗೊಂಡಾಗ ಬೈಲಿಲ್ವಲ್ಲ ಅಂತ ನಾನು ಆರಾಮಾಗಿರ್ತಾ ಇದ್ದೆ ನಾನು. ಸೊ ಇದು ನನಗೆ ವಿಷಯಗಳು ಅರ್ಥ ಆಗಿದೆ ಈ 30s, ನಿಯರ್ ಬೈ 30sಲ್ಲಿ. ಓಕೆ, ಸೊ ಈ ಮೆಚುರಿಟಿ ಇತ್ತು ಅವ್ರಿಗೆ. ಸೊ ನಾನು ಅವಾಗ ಅರ್ಥ ಮಾಡ್ಕೊಳ್ಳಿಲ್ಲ ಅಂತ. ಈ ರನ್ನರ್ ಅಪ್ ಬಂದಿದ್ದಾಗ್ಲೂ ಅವ್ರು ಅಷ್ಟೇ ಖುಷಿ ಪಟ್ಟಿರೋರು ಅನಿಸುತ್ತೆ, ನೀನೇನು ರೀಚ್ ಆಗಿದ್ಯಾ ಅನ್ನೋದನ್ನು. ನನ್ನ ಸೀರಿಯಲ್ ಪ್ರೋಮೋ ನೋಡಿಬಿಟ್ಟು ಪಕ್ಕದ ಫ್ರೆಂಡಿಗೆ ಫೋನ್ ಮಾಡಿ ಹೇಳ್ತಾರೆ, ನನ್ನ ಮಗ ಈ ಥರ ಬರ್ತಾ ಇದ್ದಾನೆ. ಸೊ ನನಗೇನು ನಾನು ಫೋನ್ ಮಾಡಿದ್ದೆ, ನಾರ್ಮಲಾಗೇ ಮಾತಾಡಿದ್ರು. ಸೊ ಐ ಹರ್ಡ್ ಆಲ್ ದಿಸ್ ಥಿಂಗ್ಸ್. ಈಸ್ ಅ ಮೆಚ್ಯೂರ್ಡ್ ಪರ್ಸನ್. ಇವತ್ತು ಇನ್ನೂ ಚೆನ್ನಾಗಿ ಹ್ಯಾಂಡ್ಲ್ ಇರೋರು ಇದ್ದಿದ್ರೆ ಅಂತ. ಈಗ ಅಪ್ಪ ಇದ್ದಿದ್ರೆ ಬಿಗ್ ಬಾಸಿಂದ ಬಂದಿದ್ದೀರಾ, ಲಿಟಲ್ ಪ್ರೌಡ್, ನನ್ನ ಮಗ ಒಂದೇನೋ ಮಾಡ್ಕೊಂಬಂದಿದ್ದಾನೋ ಬಿಗ್ ಬಾಸಲ್ಲಿ ಹೋಗಿ ಬಂದು, ಏನು ಹೇಳ್ಬೋದು ಅವರು? ಯೂಶಲಿ ಏನು ಹೇಳ್ತಾರೆ ಸರ್? ಅಂದರೆ ನನಗೆ ಇವತ್ತಿನವರೆಗೂ ನಮ್ಮ ತಂದೆ ಆಗಲಿ ತಾಯಿ ಆಗಲಿ ಇಂಥ ದಾರಿಲಿ ಹೋಗು ಅಂತ ಹೇಳಿದವರಲ್ಲ. ಓಕೆ, ಟ್ರಸ್ಟ್ ಮೀ. ಅಂದರೆ ಚೆನ್ನಾಗಿ ಓದು ಅನ್ನೋದಿತ್ತು, ಅಷ್ಟು ಬಿಟ್ಟರೆ ನಿನ್ನ ಎಜುಕೇಷನ್ ನೀನು ಕಂಪ್ಲೀಟ್ ಮಾಡ್ಕೊ, ನಿನ್ನ ಲೈಫ್ ನೀನು ನೋಡ್ಕೊ ಅನ್ನೋದೇ ಇದ್ದಿದ್ದು. ಸೊ ನಾವೇನೋ ಮಾಡ್ಕೊಡ್ತೀವಿ, ನಾವಿದ್ದೀವಿ ಅನ್ನೋದು ಯಾವುದು ಅವ್ರು ಯಾವತ್ತೂ ನಂಗೆ ಅಶ್ಯೂರೆನ್ಸ್ ಕೊಟ್ಟಿಲ್ಲ. ಆ್ಯಂಡ್ ನಾನು ಯಾವತ್ತೂ ಆ ಥರ ಬದುಕಿದವನು ಅಲ್ಲ. ಓಕೆ, ಸೊ ಚೆನ್ನಾಗೇ ಓದ್ತಿದ್ದವನು, ಎಲ್ಲ MBA ತನಕ ನನ್ನ ಒಳ್ಳೆ ಪರ್ಸೆಂಟೇಜ್ಗಳೇ ಇರೋದು. ಸೊ ಇದೆಲ್ಲೋ ಈ ಥರದ್ದಿದ್ದೆಲ್ಲ ತೊಗೊಂಡಾಗ ಹುಷಾರು ಅಂತ ಹೇಳೋರು. ಯಾಕಂದರೆ ಹುಷಾರು ಬೆಂಗಳೂರು, ಸೊ ಹುಷಾರು, ಯಾಕಂದರೆ ಅಲ್ಲಿ ಯಾರೂ ಇಲ್ಲ ನಿನಗೆ, ಇಲ್ಲಾದರೆ ನಾವಿದ್ದೀವಿ ಅಂತ. ಅಪ್ಪೊಂದು ಅಪೋಸಿಷನ್ ಇತ್ತು. ನಾನು ಬೆಂಗಳೂರಿಗೆ ಬರ್ಬೇಕಾದ್ರೆ, ಕ್ರಿಕೆಟ್ ಆಡ್ಬೇಕಾದ್ರೆ ಅಪೋಸಿಷನ್ ಇತ್ತು. ಬೇಡ ಒಬ್ಬನೇ ಮಗ, ಯಾಕೆ ಅಲ್ಲೆಲ್ಲ ಹೋಗಬೇಕು, ಇಲ್ಲೇ ಇದ್ದು ಏನಾರು ಮಾಡ್ಕೊಂಡಿರ್ಬೋದಲ್ಲ ಅಂತ. ಅವತ್ತಿನ ದಿನಕ್ಕೆ ನನಗೆ ಅರ್ಥ ಆಗಿರಲಿಲ್ಲ. ಮೇ ಬಿ ಈ ಟೈಮಲ್ಲೆಲ್ಲ ಅಂತ ಅನ್ಸುತ್ತೆ. ಅಂದರೆ ಈ ಸ್ಟ್ರಗ್ಲಿಂಗ್ ಡೇಸ್ಗಳಲ್ಲಿ ಊಟ ಇಲ್ದಲೆ ಫ್ರೆಂಡ್ಸ್ಗಳ ಜೊತೆಗೆ ಏನೋ ದುಡ್ಡಿಲ್ದಲೆ ಎಣ್ಣೆ ಹೊಡಿಯೋ ಕೂತಿರ್ತೀವಲ್ಲ, ಅವತ್ತು ಅನ್ಸುತ್ತೆ ನಮ್ಮ ಅಪ್ಪನ ಮಾತು ಕೇಳಿದ್ರೆ ಸುಮ್ಮನೆ ಇವತ್ತು ಆರಾಮಾಗಿರ್ತಾ ಇದ್ವಿ ಗುರು, ಯಾಕೆ ಇಷ್ಟೆಲ್ಲ ಟೆನ್ಷನ್ ತೊಗೊಬೇಕಾಗಿತ್ತು. ಬಟ್ ಏನೋ ಅದನ್ನೆಲ್ಲ ಬಿಟ್ಟರು ನಾವೇನೋ ಮಾಡಿದ್ದೀವಿ ಇಲ್ಲಿ. ಸೊ ಅವ್ರು ಅದನ್ನೇ ಹೇಳೋರು, ಇಷ್ಟೆಲ್ಲ ಕಷ್ಟಪಟ್ಕೊಂಬಂದು ಮುಟ್ಟದಲ್ಲ ಒಂದು ದಾರಿನ. ಸೊ ಈಗ ನಿನ್ನ ದಾರಿ ಸಿಕ್ಕಿದೆಯಲ್ಲ, ನೋಡೋಣ, ತುಂಬ ಚೆನ್ನಾಗಾಗಿದೆ. ಸೊ ಒಳೊಳಗೆ ಖುಷಿ ಪಟ್ಟಿರೋರು, ಬಟ್ ಅದನ್ನ ಎಕ್ಸ್ಪ್ರೆಸ್ ಮಾಡ್ತಾ ಇರಲಿಲ್ಲ. ನಾನು ಎಲ್ಲ ಆರ್ಟಿಸ್ಟ್ಗೂ ಕೇಳ್ತೀನಿ ಸರ್, ಬಿಕಾಸ್ ನೀವು ಹೇಳಿದ್ರೆ ನೀರಿನ ಮೇಲೆ ಗುಳ್ಳೆ ಇದ್ದಂಗೆ ನಮ್ಮ ಜೀವನ, ಆರ್ಟಿಸ್ಟ್ ಜೀವನ ಹಂಗೆ. ದುಡ್ಡು ಮನುಷ್ಯನ ದುಡಿಬೇಕಾ, ದುಡ್ಡನ್ನು ದುಡಿಬೇಕಾ? ನಾನು ಎಲ್ಲ ಆರ್ಟಿಸ್ಟ್ನೂ ಕೇಳಿದ್ದೀನಿ, ನಿಮ್ಮ ಪರ್ಸ್ಪೆಕ್ಟಿವ್ ಬೇಕು ನನಗೆ. ಸರ್ ದುಡ್ಡನ್ನೇ ದುಡಿಬೇಕು ಸರ್. ಅಂದರೆ ಸರಿ ಒಂದು ಪಾಯಿಂಟ್ವರೆಗೂ ದುಡ್ಡೇನೆ ನಮಗೆ. ಅದೇ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಈಗ ಎಷ್ಟೊಂದು ಸತಿ ನಾನು ಬಿಗ್ ಬಾಸ್ಗೆ ಹೋದಾಗ ನಮ್ಮ ತಾಯಿ ವ್ಯಾಲ್ಯೂ ನಾನು ತಿಳ್ಕೊಂಡೆ ಅಂತ ಹೇಳ್ತೀವಲ್ಲ, ಸೊ ಎಷ್ಟು ಸರಿ ಅಂತ ಅನಿಸುತ್ತೆ ಅಂತಂದರೆ, ನಮಗೆ ಗೊತ್ತೇ ಇರಲ್ಲ ಕೆಲವು ವಿಷಯಗಳು, ನಮ್ಗೆ ಅರ್ಥನೇ ಮಾಡ್ಕೊಂಡಿರಲ್ಲ ನಮ್ಮ ತಾಯಿ ಆಗಲಿ ನಮ್ಮ ತಂದೆ ಆಗಲಿ ಏನು ಕೇಳ್ತಾ ಇದ್ದಾರೆ ಅಂತ. ಇವತ್ತು ಇಲ್ಲಿ ಕೂತ್ಕೊಂಡು ದೊಡ್ಡ ಬುದ್ಧನ ಥರ ನಾನು ಸ್ಪೀಚ್ ಕೊಡ್ತಾ ಇದ್ದೀನಿ. 120 ದಿನ ನಾನು ಅದನ್ನೆಲ್ಲ ಮಿಸ್ ಮಾಡ್ಕೊಂಡಿದ್ದೀನಿ. ನನ್ನ ಫ್ರೆಂಡ್ಸ್ ಆ ವ್ಯಾಲ್ಯೂಸ್ ನನಗೆ ತುಂಬ ಚೆನ್ನಾಗಿ ಗೊತ್ತಾಗಿದೆ.
ನನ್ನ ಫ್ರೆಂಡ್ಸ್ಗಳನ್ನ ತುಂಬ ಸತಿ ಮಿಸ್ ಮಾಡ್ಕೊಂಡಿದ್ದೀನಿ ಬಿಗ್ ಬಾಸ್ ಮನೇಲಿ. ಸೊ ನಾವೆಲ್ಲ ವಿಷಯಗಳಿಗೂ ಒಬ್ಬೊಬ್ಬ ಫ್ರೆಂಡ್ ಇರ್ತಾವೆ. ನೀವು ನೋಡಿ, ಒಂದೇ ವಿಷಯಕ್ಕೆ ಎಲ್ಲ ಫ್ರೆಂಡ್ ಇಟ್ಟಿರಲ್ಲ, ಒಂದೊಂದು ವಿಷಯಕ್ಕೆ ಒಬ್ಬೊಬ್ಬ ಇರ್ತಾನೆ. ಸೊ ಎಲ್ಲ ಫ್ರೆಂಡ್ಸು ನಂಗೆ ಆ ಟೈಮಲ್ಲಿ ನೆನಪಾಗಿದ್ದಾರೆ. ಸೊ ಈ ವಿಷಯ ಇದಾಗಿದೆ ನಾನು ಇವ್ರ ಹತ್ರ ಕೇಳ್ತಿದ್ನಲ್ಲ ಅಂತ. ಸೊ ತಿನ್ನೋ ವಿಷಯದಲ್ಲಿ ನಮ್ಮ ತಾಯಿ ನೆನಪಾಗಿದ್ದಾರೆ, ಯೋಚನೆ ಮಾಡೋ ವಿಷಯದಲ್ಲಿ ನನ್ನ ತಂದೆ ನೆನಪಾಗಿದ್ದಾರೆ, ಎಷ್ಟೋ ಒಂದು ಕಡೆ ನಮ್ಮ ಅಕ್ಕ, ಈ ಥರ ಎಲ್ಲರೂ ಬಂದು ಹೋಗ್ತಾ ಇರ್ತಾರೆ. ಸೊ ಇದನ್ನ ಆಚೆ ಬಂದು ನೋಡಿದಾಗ ಸರ್ ನಮಗೂ ದುಡ್ಡೇ ಇಂಪಾರ್ಟೆಂಟು, ಮೋರ್ ಆನ್ ಲೆಸ್ ನಮ್ಗೆ ಇದು ಬೇಕಾಗತ್ತೆ. ಸೊ ಕನಸು ಅಂತ ಎತ್ಕೊಂಡು ಓಡ್ತಾ ಇರ್ತೀವಿ, ಬಟ್ ಇದ್ರ ಮಧ್ಯೆ ನಾವು ನಮ್ಮನ್ನೆಲ್ಲೋ ಮರಿತಾ ಇರ್ತೀವಿ. ಅದನ್ನೇ ಆರೋಗ್ಯ ಅಂತ ಹೇಳ್ಬೋದು, ರಿಲೇಷನ್ಶಿಪ್, ಫ್ಯಾಮಿಲಿ ವ್ಯಾಲ್ಯೂಸ್ ಅಂತ ಹೇಳ್ಬೋದು. ಇದನ್ನೆಲ್ಲ ಇಟ್ಕೊಂಡು ಅದ್ರ ಕಡೆ ಹೋದರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತೀವಿ. ಸರ್, ಇನ್ನು ಅದಕ್ಕೆ ಕೇಳಿದ್ದು, ಬಿಗ್ ಬಾಸಿಂದ ಕಲ್ತಿದ್ದು ಏನಿದೆ ತ್ರಿವಿಕ್ರಮ್ ಅವರೇ ಬಿಗ್ ಬಾಸಿಂದ? ಸರ್ ಎಲ್ಲದ್ರದ್ದು ವ್ಯಾಲ್ಯೂ ತಿಳ್ಕೊಂಡೆ, ಆ್ಯಂಡ್ ನನ್ನ ವ್ಯಾಲ್ಯೂ ನಾನೇ ತಿಳ್ಕೊಂಡೆ ಸರ್. ಸೊ ನನ್ನ ವ್ಯಾಲ್ಯೂ ನಾನು ತಿಳ್ಕೊಳೋದಿದೆ. ಈಗ ಗೊತ್ತೇ ಇರಲ್ಲ ನಮ್ಮ ವ್ಯಾಲ್ಯೂಗಳು ನಮಗೆ. ಅಂದರೆ ಇಟ್ಸ್ ನಾಟ್ ಅಬೌಟ್ ಯಾರೋ ರೆಸ್ಪೆಕ್ಟ್ ಕೊಡ್ತಾರೆ ಅಂತಲ್ಲ, ನನ್ನನ್ನು ನಾನು ರೆಸ್ಪೆಕ್ಟ್ ಕೊಡೋದು ಕಲಿತೆ ಅಲ್ಲಿ. ಸೊ ನನ್ನ ಮಾತಿಗೆ ನಿಲ್ಲಬೇಕು ಅನ್ನೋದನ್ನು ಕಲಿತೆ. ನಾನು ತುಂಬ ಸ್ಟ್ರಾಂಗ್ ಇದ್ದೀನಿ ಅಂತ ತಿಳ್ಕೊಂಡೆ. ಸೊ ತುಂಬ ವಿಷಯಗಳು ನನ್ನ ಬಗ್ಗೆ ನಾನೇ ತಿಳ್ಕೊಂಡಿದ್ದು ಬಿಗ್ ಬಾಸ್ ಮನೇಲಿ. ಎಲ್ಲರೂ ಹೇಳ್ತಾರೆ ನಾನು ಟೈಮ್ ಡಿಸಿಪ್ಲೀನು, ನಾನು ಇದನ್ನು ಕಲಿತೆ, ಊಟದ ವ್ಯಾಲ್ಯೂ. ಸರ್ ನಮ್ಗೆ ಊಟದ ವ್ಯಾಲ್ಯೂ, ಟೈಮ್ ವ್ಯಾಲ್ಯೂ ಎಲ್ಲ ತುಂಬ ಹಿಂದೆನೇ ಗೊತ್ತಾಗ್ಬಿಡುತ್ತೆ. ನಮ್ಗೆ ಇದನ್ನು ಯಾರೋ ಬಂದು ನಮ್ಗೆ ಹೇಳ್ಕೊಡ್ಬೇಕಾಗಿಲ್ಲ. ಇದನ್ನ ಪ್ರದೀಪ್ ಈಶ್ವರ್ ಒಂದು ಡೈಲಾಗ್ ಹೇಳ್ತಾರೆ ಸರ್, ಇಲ್ಲಿಗೆ ಸಿಂಕ್ ಮಾಡಕ್ಕೆ ಇಷ್ಟಪಡ್ತೀನಿ, ಬಂದಿರೋದೇ ಸೋಲಕ್ಕೆ ಗುರು, ಗೆದ್ರೆ ನನಗೆ ಬೋನಸ್ ಅಂತ ಒಂದು ಡೈಲಾಗ್ ಹೇಳೋರು. ಅದಕ್ಕೆ ತ್ರಿವಿಕ್ರಮ್ ನಿಜ ಸೂಟ್ ಆಗ್ತಾರೆ ಇದಕ್ಕೆ. ಸೊ ಗೊತ್ತು ನಮಗೆ ಇದನ್ನೆಲ್ಲ ನಾವು ಕಲಿಬೇಕಾಗಿಲ್ಲ. 20 ರೂಪಾಯಿ ಚಿತ್ರಾನ್ನ ತಿನ್ನೋಕ್ಕೂ ಗೊತ್ತು, ಗೋಲ್ಡ್ ಫಿನ್ಚಲ್ಲಿ ಒಂದು ಊಟ ಮಾಡೋಕ್ಕೂ ಗೊತ್ತು. ಎಷ್ಟು ಪ್ರಾಜೆಕ್ಟ್ಸ್ ರೆಡಿಯಾಗಿ ಫೋನ್ ಕಾಲ್ ಸರ್, ನನ್ನನ್ನು ನೀವು ಬಿಡ್ತಿಲ್ಲ, ನನಗೆ ಅಲ್ಲಿ ಹೋಗೋದಿದೆ. ಎಷ್ಟು ಪ್ರಾಜೆಕ್ಟ್ಸ್ ರೆಡಿ ಇದೆ? ಟು ಬಿ ಫ್ರ್ಯಾಂಕ್ ಹೇಳಬೇಕು ಅಂದರೆ ಇನ್ನೂ ಆ ಥರದ್ದು ಯಾವುದೋ ದೊಡ್ಡ ಪ್ರಾಜೆಕ್ಟ್ಸ್ಗಳು ಯಾವುದೂ ಬಂದಿಲ್ಲ. ಸುಳ್ಳು ಹೇಳೋದೇನಿದೆ. ಆ್ಯಂಡ್ ಈಗ ಬಂದಿದ್ದೀನಿ, ಜನಕ್ಕೆಲ್ಲರಿಗೂ ಗೊತ್ತಿರುತ್ತೆ. ಈಗ ಒಂದು ವಾರ ಇಲ್ಲ ಒಂದು 10 ದಿವಸ ಎಲ್ಲರೂ ಇಂಟರ್ವ್ಯೂಸ್ಗಳು ಅದು ಇದು ಅಂತ ಬ್ಯುಸಿ ಇದ್ದಾರೆ ಅಂತ. ಇನ್ನೂ ಬರಬೇಕು. ಅಂದರೆ ಮೊನ್ನೆ ಸುದೀಪ್ ಅಣ್ಣನ ಮೀಟ್ ಮಾಡೋಕ್ಕೆ ಹೋದಾಗ ಕಾರ್ತಿಕ್ ಸರ್ ಸಿಕ್ಕಿದ್ರು. ಸೊ ಅವರು ಒಂದಷ್ಟು ಹೇಳಿದ್ರು, ಏನಿದ್ರು ಬನ್ನಿ ಮಾತಾಡೋಣ ಹಂಗೆ ಹಿಂಗೆ ಅಂತ. ಅಂದರೆ ದೊಡ್ಡವ್ರು ಏನಿದ್ದಾರೆ ನನ್ನ ಸುತ್ತ ಏನಿದ್ದಾರೆ ಅಂದರೆ, ಈಗ ಸೂರಿ ಸರ್ ಹತ್ರ ಹೋದಾಗ ಸೂರಿ ಸರ್ ಆಚೆ ಬಂದಾಗ ನಂಗೆ ಕಾಲ್ ಮಾಡಿ ಮಾತಾಡಿದ್ರು. ಈ ಸ್ಪೋಕ್ ಟು ಮಿ ಅರೌಂಡ್ ಹಾಫ್ ಆನ್ ಅವರ್. ಸೊ ಅವ್ರು ನನ್ನ ಹತ್ರ ಇಷ್ಟೆಲ್ಲ ಮಾತಾಡ್ತಾರೆ ಅಂದರೆ ತುಂಬ ದೊಡ್ಡ ವಿಷಯ. ನೀನು ಆಡಿದ ರೀತಿ ಇಷ್ಟ ಆಯಿತು, ನೀನು ಮಾತಾಡಿದ ರೀತಿಗಳು ಇಷ್ಟ ಆಯಿತು, ನಿನ್ನ ಕಪ್ ಮುಂದೆ ಮಾತಾಡಿದ ವ್ಯಾಲ್ಯೂಸ್ ಇಷ್ಟ ಆಯಿತು. ಸೊ ಇದೆಲ್ಲ ನೋಡಿ ಅಪ್ರಿಷಿಯೇಟ್ ಮಾಡಿದಾಗ ಎಸ್ ಒಂದಷ್ಟು ಜನ ಇನ್ನೂ ಇದ್ದಾರೆ, ನೋಡೋಣ ಇವ್ರ ಹತ್ರ ಎಲ್ಲ ಕೇಳಿಕೊಂಡು ಹೆಂಗೆ ಕೆಲಸ ಬರುತ್ತೆ ಅಂತ ನೋಡಿ ಸ್ಟಾರ್ಟ್ ಮಾಡೋಣ ಅನ್ನೋದಿದೆ ಸರ್ ನನಗೆ. ಓಕೆ, ಸೊ ಫೈನಲಿ ಹೆಂಗೆ ಅನಿಸ್ತು ಸರ್ ನಮ್ಮ ಶೋ? ನಂಗೆ ನೀವು ಎಂಟ್ರಿನೇ ತೋರಿಸ್ಬಿಟ್ರಿ ನಿಮ್ಮ ಶೋ ಹೆಂಗಿದೆ ಅಂತ. ಸೊ ಓಲ್ ಆಫೀಸ್, ಓಲ್ ಕ್ರೂ, ಲಿಟ್ರಲಿ ಅಂದರೆ ತುಂಬ ಖುಷಿ ಆಯಿತು. ಒಂದು ಶೋ ಈ ಥರ ಶೋಗಳಿಗೆ ಬಂದಾಗ ನಾವೇನು ಮಾಡಿದ್ದೀವಿ ಅನ್ನೋದು ಅರ್ಥ ಆಗುತ್ತೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮ್ಮಿಂಗ್ ಒನ್ಸ್ ಅಗೈನ್. ನಿಮ್ಮ ಅಮೂಲ್ಯವಾದ ಟೈಮ್ ಇವಾಗ ನಿಮಗಿದು. ಸೊ ಬಂದಿದ್ದು ಥ್ಯಾಂಕ್ ಯು ಸೋ ಮಚ್. ಎನಿ ಟೈಮ್ ಸರ್, ಎನಿ ಟೈಮ್. ಯಾಕಂದರೆ ಈ ಥರ ಎಲ್ಲ ವಾರ್ಮ್ ವೆಲ್ಕಮ್ ಒಬ್ಬ ಆ್ಯಕ್ಟರ್ಗೆ ಸಿಗ್ತಾ ಇದೆ ಅಂತಂದರೆ ಇನ್ನೂ ಏನೋ ಇದರಿಂದ ಕೆಲಸ ಲೈಕ್ ರಾಕೆಟ್. ನಾನು ಅದನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ. ಎಕ್ಸಾಕ್ಟ್ಲಿ ಸರ್, ಡೆಫಿನೆಟ್ಲಿ ಈ ಥರ ವರ್ಕ್ ಮಾಡ್ತೀವಿ ಆ್ಯಂಡ್ ಸಿಗ್ತಾನೆ ಇರೋಣ. ಡೆಫಿನೆಟ್ಲಿ ಸರ್, ಆಲ್ವೇಸ್ ವೆಲ್ಕಮ್ ಫಾರ್ ಅವರ್ ಆಫೀಸ್ ಅಟ್ ಎನಿ ಟೈಮ್. ವಿ ಆರ್ ಆಲ್ವೇಸ್ ವೆಲ್ಕಮಿಂಗ್ ಯು ಲೈಕ್ ಸೇಮ್ ಥಿಂಗ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿ ತ್ರಿವಿಕ್ರಮ್ ಅವರ ಲೈಫ್ ಹೇಗಿತ್ತು. ತ್ರಿವಿಕ್ರಮ್ ಬಗ್ಗೆ ಕೂಡ ಮಾತಾಡಿದ್ದಾರೆ, ಅವ್ರ ಲೈಫ್ ಜರ್ನಿ ಬಗ್ಗೆ ಮಾತಾಡಿದ್ದಾರೆ, ಅವರ ಸ್ಟ್ರಗಲಿಂಗ್ ಬಗ್ಗೆ ಮಾತಾಡಿದ್ದಾರೆ. ಮನಿ ಎಷ್ಟು ಇಂಪಾರ್ಟೆಂಟ್ ಅವ್ರ ಲೈಫ್ಗೆ, ಮಿಡಲ್ ಕ್ಲಾಸ್ ಜೀವನ ಹೇಗಿರುತ್ತೆ, ಮಿಡಲ್ ಕ್ಲಾಸ್ ಪೀಪಲ್ ಬೆಳಿಬೇಕು. ಅದೇ ಹೇಳೋ ನಾವು ಧನಂಜಯ್ ಸರ್ ಹೇಳಿದ್ದಾರೆ, ಬಡವ್ರ ಮಕ್ಕಳು ಬೆಳಿಬೇಕು ಕಣಯ್ಯ ಅಂತ ಹೇಳಿದಾರಲ್ಲ, ಅದು ನನ್ನ ಶೋಲಿ ಹೇಳಿದ್ದು. ಐ ಆಮ್ ವೆರಿ ಪ್ರೌಡ್ ಆಫ್ ದ್ಯಾಟ್. ಸೊ ಅದರಿಂದ ಬಡವ್ರ ಮಕ್ಕಳು ಬೆಳೆಸಿ, ಯಾಕೆ ಬೆಳಿಬಾರ್ದು, ಅವ್ರನ್ನೂ ಕೂಡ ಒಂದು ಎತ್ತರಕ್ಕೆ ತರಿಸಿ. ಸೊ ಇದು ಹೇಳ್ತಾ ಈ ಪ್ರೋಗ್ರಾಮ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಸೊ ಇದೇ ಥರ ನೋಡ್ತಾ ಇರಿ. ಥ್ಯಾಂಕ್ ಯು. ದಿಸ್ ಇಸ್ ಸೈನಿಂಗ್ ಆಫ್. ಚಂದನ್, ಬಾಯ್.